ಜಗದ್ಗುರು ಶಿವಾನಂದಪ್ಪನವರ ಪವಿತ್ರ ಪಾದಗಳಿಗೆ ನಮಸ್ಕರಿಸುತ್ತೇನೆ. ಜಗದ್ಗುರು ಆತ್ಮಾನಂದಪ್ಪನವರ ಪವಿತ್ರ ಪಾದಗಳಿಗೆ ನಮಸ್ಕರಿಸುತ್ತಾರೆ. ಜಗದ್ಗುರು ನಿರಂಜನಪ್ಪನವರ ಆಧಾರಗಳಿಗೆ ಎನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾರೆ. ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಜಗದ್ಗುರು ಸಮರ್ಥ ಶಿವಾನಂದಪ್ಪನವರ ಪವಿತ್ರ ಪಾದಗಳಿಗೆ ನಮಸ್ಕರಿಸುತ್ತಾರೆ. ಜಗದ್ಗುರು ಬಸವರಾಜ ಪಂಡಿತಪ್ಪವರ ಪವಿತ್ರ ಪಾದಗಳಿಗೆ ನಮಸ್ಕರಿಸಿ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ. ಅರಿವೆ ಬರೇ ಅರಿವೆ ನೀನು ಮರೆಯದೊಮ್ಮೆಯೂ ಜಗದಿರವನು ಅರಿವೆ. ಅರಿವೆ ಬರೇ ಅರಿವೆ ನೀನು ಮರೆಯದೊಮ್ಮೆಯೂ ಜಗದಿರವನು ಇಂತು ಅರಿವೆ. ಜಾಗರಣದ ಜಡ ಕೂಗವಿದನ್ನು ವಿಶ್ವನಾಗಿ ನೇತ್ರಾಧಿಕ ಯೋಗದಿಂದ ಅರಿವೆ. ಕನಸಿನ ಕಲ್ಪನೆಯನ್ನು ಮನವೆಂಬ ಸಾಧನದಿಂದೆ ತೈಜಸನೆನಿಸಿ ನೀನರಿವೆ. ಪರಮ ಸುಖವನು ನಿದ್ರೆ ಬೆರೆಸಿ ಮಾಯಾವೃತ್ತಿ ಕರನದಿ ಪ್ರಾಜ್ಞವೆಸೆದು ತಳೆದು ಅರಿವೆ. ಮರಹನರಿವೆ ಮೊದಲ ಅರಿವನರಿವೆ ಬಳಿಕ ಅರಿವು ಮರವೇ ಸೋಂಕದಿರವ ನೀನರಿವೆ. ಅರಿವು ತಾನೇ ಪರತರ ಶಂಭುಲಿಂಗದ ಕುರುವಿನ ಭಾವನೆ ತೊರೆದು ನೀನರಿವೆ. ಅರಿವೆ ಬರೇ ಅರಿವೆ ನೀನು ಮರೆಯದೊಮ್ಮೆಯೂ ಜಗದಿರವನು ಇಂತು ಅರಿವೆ. ಅರಿವೆ ಎಲೆ ಅರಿವೆ ಜಗದ ಇರುವನು ನೀನು ಇಂತು ಅರಿವೆ. ಒಮ್ಮೆಯೂ ಮರ್ತಿಲ್ಲ ನೀನು ಅರಿವನ್ನ ಮರ್ತಿಲ್ಲ. ಅರಿವು ಯಾವಾಗಲೂ ಐತೆ ಇದೆ. ನೀ ಅರಿವನ ಅದಿ. ನೀ ಅರಿವು ನೀ ಇದ್ದುಕೊಂಡು ನಿನ್ನನ್ನು ನೀ ಅಂದೂ ಮರ್ತಿಲ್ಲ. ನೀನಲ್ಲದನ್ನೆಲ್ಲ ಮರಿತಿ. ಅರಿವನ್ನ ಎಂದೂ ಮರಿಲಿಕ್ಕೆ ಬರೋದಿಲ್ಲ. ಆ ಅರಿವ ನೀನದಿ. ಹೌದಲ್ಲ? ಅರಿವನ್ನು ಎಂದೂ ಮರ್ತಿಲ್ಲ. ಎಲ್ಲವನ್ನು ಅರಿವಲ್ಲದನ್ನೆಲ್ಲವನ್ನು ಮರಿತೇವೆ. ನಾನಲ್ಲದನ್ನೆಲ್ಲ ಮರಿತೇವೆ. ನನ್ನನ್ನು ಎಂದರೆ ಮರ್ತೇವೆ ನಾವು. ನನ್ನನ್ನು ಎಂದೂ ಮರ್ತಿಲ್ಲ. ಅದು ಜಾಗರಣೆ ಇರ್ಬೋದು, ಸ್ವಪ್ನ ಇರ್ಬೋದು, ಸುಸುಪ್ತಿ ಇರ್ಬೋದು, ಯಾವ ಕಾಲದೊಳಗೂ ಮರ್ತಿಲ್ಲ. ಅರಿವನ್ನು ಎಂದೂ ಮರ್ತಿಲ್ಲ. ಯಾಕಂದ್ರೆ ಅರಿವ ನೀನದಿ. ನೀನಲ್ಲದನ್ನೆಲ್ಲವನ್ನು ಮರಿತೇವೆ ಅಂತ ಹೇಳ್ತಾರೆ. ಅರಿವನ್ನ ನೀನು ಎಂದೂ ಮರಿದ ಎಲ್ಲವನ್ನು ಅರಿತ ಆ ಅರಿವ ನೀನೆಲ್ಲದನ್ನೆಲ್ಲ ಅರಿತಿ. ಆದ್ರೆ ನಿನ್ನನ್ನು ನೀ ಮರೆತಿಲ್ಲ. ನೀನಲ್ಲದನ್ನೆಲ್ಲ ಮರಿತಿ ಅಂತ ಹೇಳ್ತಾರೆ. ಅರಿವೆ ಬರೇ ಅರಿವೆ ನೀನು ಮರೆಯದೊಮ್ಮೆಯೂ ಜಗದಿರವನು ಇಂತು ಅರಿವೆ. ಅದು ಎಚ್ಚರ ಇರ್ಬೋದು, ಕನಸು ಇರ್ಬೋದು, ನಿದ್ರೆ ಇರ್ಬೋದು, ಇವು ಯಾವುದನ್ನು ನೀನು ಎಲ್ಲವನ್ನು ಅರಿವು ಮುಖಾಂತರ ಅರಿತಿ. ನೀನು ಅರಿವ ನೀನದಿ. ಆದ್ರೆ ಇವನ್ನೆಲ್ಲವನ್ನು ಮರಿತಿ. ಜಾಗರಣನು ಮರಿತಿ, ಎಚ್ಚರನ್ನು ಮರಿತಿ, ಕನಸನ್ನು ಮರಿತಿ, ನಿದ್ರೆಯನ್ನು ಮರಿತಿ. ಮೂರನ್ನು ಮರಿತಿ. ಆದ್ರೆ ನಿನ್ನನ್ನು ನೀ ಏನಾದ್ರು ಮರ್ತಿ. ನಿನ್ನನ್ನು ನೀ ಮರಿಲಿಕ್ಕೆ ಆಗುವುದೇ ಇಲ್ಲ. ಮರಹನರಿವೆ ಮರ್ತಿದ್ದನ್ನ ಅರಿತಿ. ಮೊದಲಿಗೆ ಅರ್ಥದ್ದನ್ನ ಹೇಳ್ತಿ. ಮರ್ತನೆನ್ನೋದು ಹೇಳ್ತಿ, ಅರ್ಥನೆನ್ನೋದು ಹೇಳ್ತಿ. ಎರಡೂ ಅರ್ಥ ಮರ್ತಂಗಾಗೈತೆ ಅಂತನೂ ಹೇಳ್ತಿ. ಜಾಗರಣದೊಳಗ ವಿಶ್ವನಾಗಿ ಈ ವಿಷಯಾದಿ ವಸ್ತುಗಳನ್ನ ಅರಿತಿ. ಹೆಂಗೆ ಅರಿತಿ? ಇಲ್ಲಿ ಯಾವ ಸಾಧನದಿಂದ ಅರಿತಿ ಅಂತಂದ್ರೆ ನೇತ್ರಾಧಿಕ ಎಂಬ ವಿಷಯ ವಸ್ತುಗಳನ್ನು ತಿಳಿಲಿಕ್ಕೆ ಬೇಕಾದಂತ ಸಾಧನಗಳಾದಂತ ಜ್ಞಾನೇಂದ್ರಿಯಗಳ ಮುಖಾಂತರ ಈ ಎಚ್ಚರಿಕೆ ಅವಸ್ಥೆಯನ್ನು ಅರಿತಿ. ನಿದ್ರೆ ಒಳಗ ಮಾಯಾವೃತ್ತಿ ಎಂಬ ಕರ್ಣದ ಮುಖಾಂತರ ಅಲ್ಲಿ ಅರಿತಿ. ಕನಸಿನೊಳಗೆ ಏನು ಅದಾವಪ್ಪ ಅಲ್ಲಿ ಯಾವ ಅಂಗಗಳ ಮುಖಾಂತರ ನೀ ಕನಸಿನ ಪ್ರಪಂಚವನ್ನು ಅರಿತಿ ಅಂತಂದ್ರೆ ಮನವೆಂಬ ಸಾಧನದಿಂದ. ಮನಸ್ಸ ಎಲ್ಲ ಆಗೈತಲ್ಲೇ. ಆ ಮನಸ್ಸು ಎಂಬತಕ್ಕಂಥ ಇಂದ್ರಿಯ ಮುಖಾಂತರ ಕನಸಿನೊಳಗಿರತಕ್ಕಂಥ
ಎಲ್ಲ ಆಗು ಹೋಗುಗಳನ್ನ ತೇಜಸ್ಸ ಆ ಜೀವನ ಮುಖಾಂತರ ಅರಿತೀನಿ. ಅರಿವಂತವ್ ನೀನ್ ಬೇರೆನ ಅದಿ. ಆದ್ರೆ ಇವು ಎಲ್ಲ ಮರಿತವು. ಇವನ್ ಅರಿತಿ ಮರಿತಿ. ಆ ಎರಡದ್ರ ಇರುವನ್ನ ನೀ ಹೇಳ್ತಿ, ಅರ್ಥದ್ದನ್ನು ಹೇಳ್ತಿ, ಮರ್ತದ್ದನ್ನು ಹೇಳ್ತಿ. ಈ ಹೇಳುವ ನೀನ್ ಬೇರೆನದಿ, ಅರುವ ನೀನದಿ. ಅರಿವಿನೊಳಗ ಮರವೇ ಇಲ್ಲ. ಅರಿವಿಗೆ ಮರವೇ ಆಗಿದ್ರೆ ಜಗತ್ತಿನ ವ್ಯವಹಾರ ನಡೀತಾ ಇದ್ದಿಲ್ಲ. ಅರಿವು ಯಾವಾಗ್ಲೂ ಜಾಗೃತ ಐತಿ. ಅರಿವು ತಾನೇ ಪರತರ ಶಂಭುಲಿಂಗದ ಕುರುವಿನ ಭಾವನೆ ತೊರೆದು ನೀನು. ಅರಿವಿನ ಗುರುವಿನ ಶಂಭುಲಿಂಗದ ಭಾವನೆಯನ್ನು ಕೂಡ ಬಿಟ್ಟು ಅರಿತೀನಿ. ನೀನು ಶಂಭುಲಿಂಗ ಅನ್ನುವಂತಹದ್ದು ಭಾವನೆನೂ ಕೂಡ ಬಿಟ್ಟು ಅರಿತೀನಿ. ಶಂಭುಲಿಂಗ ಅನ್ನೋದು ಆ ಭಾವನೆನೂ ಅದನ್ನು ಅರಿಯಂತ ಬೇರೆನ ಅರಿ ಅಂತಾನೆ. ಅರಿವು ನೀನೆಂದು ಸದ್ಗುರು ಪೇಳಿ ತಿಳಿವನೇ ಜಾನರ ದೇವ. ಅರಿವು ನೀನೆಂದು ಸದ್ಗುರುಗಳು ಹೇಳಿದ್ದನ್ನ ಕೇಳಿ ತಿಳ್ಕೊಂಡು ಆಗ ನೀನು ಜಾನನಕ್ಕಿ. ಅಲ್ಲಿವರೆಗೂ ಜಾನ ಆಗುದಿಲ್ಲ. ಅರಿವ ನಾನದನ್ನಂತ ತಿಳ್ಕೊಂಡು ಗುರುಗಳು ಹೇಳ್ತಾರೆ. ಗುರು ಹೇಳ್ತಾನ, ನೀ ಶರೀರ ಅಲ್ಲ, ನೀ ಇಂದ್ರಿಯಗಳ ವ್ಯವಹಾರ ನಿನ್ನ ಸಂಬಂಧ ಇಲ್ಲ, ವಿಷಯದೊಳ ಸುಖ ಇಲ್ಲ, ನೀವನ್ನೆಲ್ಲ ಅರಿತಕ್ಕಂಥ ಅರಿವಿ ಅಂತ ಹೇಳಿದ್ರು ಕೂಡ ನಾವು ತಿಳ್ಕೊಳ್ಳಿಲ್ಲ ಅನ್ನೋದು ಜಾಣರಾಗುದು ಯಾವಾಗ? ಜಾನನಾದ ಆಗ್ಬೇಕಂದ್ರ ಗುರುಗಳು ಹೇಳಿದ್ದನ್ನ ತಿಳ್ಕೊ. ಅರಿವ ನೀನದಿ ಅಂತ ತಿಳ್ಕೊ. ಅರಿವ ನೀನಂತ ಸದ್ಗುರುಗಳು ಹೇಳ್ತಾರೆ. ಅರಿವು ನೀನಂತ ಹೇಳಿದ್ದನ್ನ ನಾ ತಿಳ್ಕೊಳ್ಳಾರ್ದ ಮತ್ತೆ ಈ ನಾಮರೂಪಗಳ ಪ್ರಪಂಚದೊಳಗೆ ಈ ನಾಮರೂಪಗಳಿಂದ ಕೂಡಿದಂತ ಶರೀರ ನಾನು ಅಂತಂದೆ ಅಂದ್ರೆ ಜಾಣನಾಗುದು ಯಾವಾಗ? ಇವು ನಾಮರೂಪಗಳ ಮಿಥ್ಯ ಅದಾವು, ಇವು ತೋರಿದಂತ ತೋರಿಕೆ ಅಸತ್ಯ ಐತಿ ಅಂತ ತಿಳ್ಕೊಂಡು ಎಲ್ಲ ಅರಿತಕ್ಕಂಥ ಅರಿವರೇನಿ ಅನ್ನೋದನ್ನ ಗುರುಗಳು ನೆನಪಿಗೆ ತಂದು ಕೊಡ್ತಾರಲ್ಲ. ಆ ನೆನಪಿನ ಮುಖಾಂತರ ನೆನಪಿಸಿಕೊಟ್ಟಿದ್ದನ್ನ ನೀನು ಗಟ್ಟಿಗೊಳಿಸುವಂತ ಹೋದಾಗ ನೀನ್ ಜಾಣನಕ್ಕೆ. ಅರಿವು ನೀನೆಂದು ಸದ್ಗುರು ಹೇಳಿ ತಿಳಿಯವನ ಜಾಣರ ದೇವ. ಆ ರೀತಿ ತಿಳ್ಕೊಳ್ಳಿಲ್ಲ ಅಂದ್ರೆ ಜಾಣ ಆಗುದು ಯಾವಾಗ? ಅರಿವ ನಾನದೇನಂತ ತಿಳ್ಕೊಬೇಕಲ್ಲ. ಅರಿವಿನೋಳ ಅನ್ಯ ಕಲ್ಪನೆಗಳನ್ನು ಉಳಿವನೇ ಜಾನರ ದೇವ. ಅರಿವಿನೊಳಗೆ ಯಾವ ಕಲ್ಪನೆ ಅರಿವು ಹಿಂಗೈತಂತ ಕಲ್ಪನೆ ಮಾಡ್ಕೊಳ್ಳಿಕ್ಕೇನೆ ಬರುದಿಲ್ಲ. ಕಲ್ಪನೆ ಮಾಡ್ಕೊಂಡ ಬೇಡ ನೀನು. ಅರಿವು ಯಾವ ಕಲ್ಪನೆಗೂ ನಿಲುಕಿಲಾರದು, ಭಾವಾತೀತವಾಗೈತದ, ಕಲ್ಪನಾತೀತವಾಗೈತಿದ್ದು, ಭಾವಿಸ್ಕೊಂಡಂಗಿಲ್ಲದು ಅರಿವು. ಭಾವಿಸ್ಕೊಂಡಂಗೆ ಇದ್ದಿದ್ರ ಎಲ್ಲರ ಭಾವನೆಗಳಿಗೆ ಬೇರೆ ಬೇರೆನದಾವ, ಒಂದೇ ರೀತಿ ಅಲ್ಲ ಭಾವಗಳು. ಅವ್ರವ್ರ ವಿಷಯದ ವಾಸನೆಗೆ ಅನುಸಾರವಾಗಿ ಭಾವಗಳು ಬೇರೆ ಬೇರೆನಾಕ್ಕವ. ಆದ್ರ ಅರಿವು ಅನ್ನೋದು ಭಾವಿಸ್ಕೊಳಕ್ ಬರುವುದಿಲ್ಲ, ಅದು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಬರದಂತ ವಸ್ತು. ಅದು ಕಲ್ಪನೆಗೆ ನಿಲ್ಕಲಾರದು. ಅದು ಹಿಂಗೈತಂದ್ರೆ ಹಂಗಿಲ್ಲ. ಅದು ಈ ರೀತಿಯಾಗಿ ಐತಂತ ನಮ್ಮ ಭಾವನೆಗೆ ಬಂದದ್ದನ್ನು ಹೇಳಿದ್ರೆ ಇನ್ನೊಬ್ಬ ಭಾವನೆಗೆ ಅದು ಬರುವುದಿಲ್ಲ. ಅವನ ಕಲ್ಪನೆನ ಬೇರೆ ಐತಿ. ಅದಕ್ಕೆ ಅವ್ರು ಹೇಳಿದ್ರು ಮತ್ತ ಕವಿ ಜನರ ಉಪಮೆಗೆ ನಿಲಕಲಾರದ್ದು ಅಂತ. ಕವಿ ಜನರ ಕಲ್ಪನೆ ಮಾಡ್ಕೊಂಡು ಏನೇನೋ ಹೇಳ್ತಾರ. ಕವಿ ಜನರ ಅನೇಕ ನಮೂನಿ ತಾವು ಭಾವಿಸ್ಕೊಂಡು ಉಪಮೆ ಕೊಟ್ಟು ಹೇಳ್ತಾರ. ಹಂಗಿಲ್ಲ ಅದು ಅರಿವು. ಅರಿವು ಕಲ್ಪನಾತೀತವಾಗೈತೆ. ಕಲ್ಪನೆಗೆ ನಿಲಕಲಾರದು. ಅರಿವು ಅಂದ್ರ ನಾವು ಏನಂತ ತಿಳ್ಕೊಂಡೆವು ಅಂತಂದ್ರ ಕಲ್ಪನೆಗೆ ಸಿಗುವಸ್ತು ಅಂತ ತಿಳ್ಕೊಂಡ್ಬಿಟ್ಟೆವು. ಕಲ್ಪನೆಗೆ ಸಿಗಲಾರ್ದದು. ಕಲ್ಪನೆ ಒಳಗೆ ಇಲ್ಲದ ಅರಿವು ಕಲ್ಪನಾತೀತವಾಗೈತಿ, ಭಾವಾತೀತವಾಗೈತಿ. ಅಂಥದ್ದನ್ನ ನಾವು ಕಲ್ಪನೆ ಮಾಡಿಕೊಂಡು ಅದಕ್ಕೆ ನಾಮ ರೂಪಗಳನ್ನ ಇಟ್ಕೊಂಡು ಇದು ಅರಿವು ಅಂತ ಅಂದ್ರೆ ದೇವರು ಅಂತ ಹೇಳಾಕತ್ತೇವೆ.
ಸದ್ಗುರುಗಳು ಹೇಳ್ತಾರ ನೀನ ದೇವ್ರದಿ ಅಂತ ಹೇಳ್ತಾರ. ನೀನ್ ಅಲ್ಲದ ಅದೆಲ್ಲ ಜಡ ಐತಿ ನೋಡು, ನೀನ್ ಮಾತ್ರ ಅರುವನ ಅದಿ, ಸದ್ರೂಪ ವಸ್ತುನ ನೀನದಿ. ನಿನ್ನನ್ನ ನೀ ಭಾವಿಸ್ಕೊಳಕ್ ಬರುದಿಲ್ಲ. ಭಾವಿಸ್ಕೊಳಕ್ ಬರ್ತೈತೇನೋ ನೀ ಹಿಂಗ ಅದೇನಂತ? ನೀನ್ ಅಲ್ಲದನ್ನ ಭಾವಿಸುವಂತೆ. ನಿನ್ನನ್ನ ಭಾವಿಸ್ಕೊಳಕ್ ಬರುದಿಲ್ಲ, ಕಲ್ಪನೆ ಮಾಡ್ಕೊಳ್ಲಿಕ್ ಬರುದಿಲ್ಲ, ಅರುವನ್ನ ಕಲ್ಪನೆ ಮಾಡ್ಕೊಳ್ಲಿಕ್ ಬರುದಿಲ್ಲ. ಅರು ಕಲ್ಪನಾತೀತವಾಗೈತಿ ಅಂತ ಸದ್ಗುರುಗಳು ಹೇಳ್ತಾರಲ್ಲ, ಅದನ್ನ ಕೇಳಿ ತಿಳ್ಕೊಂಡಾಗ ಎಲ್ಲಾ ಕಲ್ಪನೆಗಳನ್ನು ಉಳಿದಾಗ ನಾ ಅರು ಸ್ವರೂಪಾಗಿ ಉಳಿತೇನೆ. ಮತ್ತ ಕಲ್ಪನೆ ಮಾಡ್ಕೊಂತ ಕುಂತ್ರ, ಗುರುಗಳು ಹೇಳಿದ್ದನ್ನ ಮತ್ತ ನಾ ಕಲ್ಪನೆ ಮಾಡ್ಕೊಂತ ಕುಂತ್ರ ನಾಮರೂಪಗಳನ್ನ ತೆಗೆದು ಹಾಕಿ ಅಸ್ಥಿಭಾತಿ ಪ್ರಿಯ ವಸ್ತುನ ನೀನದಿ ಅಂತ ಸದ್ಗುರುಗಳು ಹೇಳ್ತಾರ. ಹೇಳಿದ್ದನ್ನು ಕೇಳಿ ಈ ನಾಮರೂಪ ವ್ಯವಹಾರವನ್ನು ಕೈ ಬಿಟ್ಟು ಒಳಗ ಅಧಿಕರಣವಾದಂತ ಅರು ಇರು ಆನಂದ ಸ್ವರೂಪನ ನಾನಂತ ತಿಳ್ಕೊಂಡ್ರೆ ಜಾನ್ನಾಕ್ಯವು. ಕಲ್ಪನೆಗಳನ್ನ ಹಂಗ ಮಾಡ್ಕೊಂತ ಹೋದ್ರೆ ಕಲ್ಪನಾ ಗೋಪುರವನ್ನ ಕಟ್ಕೊಂತ ಹೋಗ್ಬೇಕೈತಿ. ಆ ಕಲ್ಪನಾ ಗೋಪುರ ಬಿದ್ದು ಹೋಗ್ತೈತೆ, ಅದು ಅಸ್ತಿತ್ವ ಇಲ್ಲ ಅದಕ್ಕೆ. ಕಲ್ಪನೆಗಳು ಒಂದಕ್ಕೊಂದು ಹಂಗೆ ಬೆಳ್ಕೊಂತ ಹೋಕ್ಕೋ, ಶೇಖ್ ಮೊಹಮ್ಮದ್ ಲೆಕ್ಕ ಆಗುತ್ತ ಅಂತ. ಅದು ಅದಕ್ಕೆ ಅಸ್ತಿತ್ವನೇ ಇಲ್ಲ ಕಲ್ಪನೆಗೆ. ನಾವು ಕಲ್ಪನೆ ಮಾಡ್ಕೊಂಡಂಗೆ ಅರಿವು ಇಲ್ಲಲ್ಲ. ಅದಕ್ಕೆ ಅರಿವು ಅನ್ನೋದು ಕಲ್ಪನಾ ರಹಿತ ಐತಿ, ಕಲ್ಪನಾತೀತ ಐತಿ. ಅರಿವಿನೊಳಗೆ ಯಾವ ಕಲ್ಪನೆಯನ್ನು ಮಾಡ್ಲಿಕ್ಕೆ ಬರುದಿಲ್ಲ. ಅರಿವೇ ಪರಬ್ರಹ್ಮವೆಂದು ಭಾವಿಸುವನೇ ಜ್ಞಾನದ. ಅರಿವು ಪರಬ್ರಹ್ಮ ಸ್ವರೂಪದನಂತ ಭಾವಿಸ್ಕೊಳೋದು ಯಾಕೆ? ಭಾವಿಸ್ಕೊಳೋದು ಯಾಕೆ? ಭಾವಿಸ್ಕೊಂಡ್ರೆ ಮತ್ತೆ ಭಾವನೆಗಳ ಪಲ್ಲಟ್ ಹಾಕವು. ನಿಶ್ಚಯಿಸ್ಕೋಬೇಕೈತಿ, ದೃಢ ಮಾಡ್ಕೋಬೇಕೈತಿ. ಅರಿವು ನೀನ ಅಂತ ಸದ್ಗುರುಗಳು ಹೇಳಿದ್ದನ್ನ ಅದನ್ನು ದೃಢ ಮಾಡ್ಕೋಬೇಕೈತಿ. ಅರಿವ ನಾನು ಅದೇನಂತ ನಿಶ್ಚಯ ಮಾಡ್ಕೋದು, ದೃಢ ಮಾಡ್ಕೋ. ಭಾವಿಸ್ಕೊಳೋ ಅವಶ್ಯಕತೆ ಇಲ್ಲ. ಹೌದಲ್ಲ? ಭಾವನೆ ಮಾಡ್ಕೊಂಡ್ರೆ ಭಾವನೆ ಹಂಗೆ ಇರ್ತಾವನೋ? ಭಾವನೆ ಪಲ್ಲಟಕ್ಕವು. ಭಾವಿಸ್ಕೊಂಡಂಗ ಬರುದಿಲ್ಲ ಅದು. ಅರಿವು ನೀನ ಅದಿ ಅಂತ ಸದ್ಗುರುಗಳು ಹೇಳ್ತಾರಲ್ಲ, ಒತ್ತು ಕೊಟ್ಟೆ ಹೇಳ್ಯಾರ ಅವ್ರು. ಅರಿವು ನೀನೆಂದು ಸದ್ಗುರು ಕೇಳಿ ತಿಳ್ಕೊಳ್ಳೋ ಅಂತ ಹೇಳ್ತಾರ. ಅರಿವ ನಾನದೇನಂತ ನಿಶ್ಚಯ ಮಾಡ್ಕೊ, ಭಾವಿಸ್ಕೋಬೇಡ. ಅರಿವ ಪರಬ್ರಹ್ಮ ಸ್ವರೂಪ ಐತಿ. ಅರಿವಿನ ಹೊರತಾಗಿ ಬೇರೆ ಯಾವುದೂ ಇಲ್ಲ. ಅದು ಶ್ರೇಷ್ಠವಾದಂತ ಬ್ರಹ್ಮವಸ್ತುನ ಅಂತ ನಿಶ್ಚಯ ಮಾಡ್ಕೊ. ಮತ್ತ ಪರಬ್ರಹ್ಮ ಸ್ವರೂಪ ಅದನ್ನಂತ ತಿಳ್ಕೊಂಡು ಭಾವಿಸ್ಕೊಳೋದ ಅಲ್ಲದು. ಭಾವಾತೀತವಾಗಿದೆ. ಹಿಂದೆ ಹೇಳಿದ್ರಲ್ಲ, ಕಲ್ಪನೆಗೆ ನಿಲುಕಲಾರದು ಅಂತ ಹೇಳಿದ್ರು. ಅರಿವಿನೊಳಗೆ ಅನ್ಯ ಕಲ್ಪನೆಗಳನ್ನ ಅಳಿಯೋನೇ ಜಾಣರ ದೇವ ಅಂತ ಹೇಳಿ ಮತ್ತಿಲ್ಲಿ ಮತ್ತ ಭಾವಿಸ್ಕೊಳೋದು ಯಾಕಂದ್ರೆ ಅರಿವು ಪರಬ್ರಹ್ಮ ಸ್ವರೂಪ ಐತಂತ ಭಾವಿಸ್ಕೋಬೇಡ. ದೃಢ ಮಾಡ್ಕೋ, ಅದ್ರ ನಿಶ್ಚಯ ಮಾಡ್ಕೋ. ಹೌದಲ್ಲ? ಅರಿವ ಪರಬ್ರಹ್ಮ ಸ್ವರೂಪ ಅಂತ ನಿಶ್ಚಯಿಸು. ಯಾಕೆ? ಗುರುಗಳು ಹೇಳ್ಯಾರ. ಆಧಾರ ಏನೈತಿ? ಅದಕ್ಕೆ ಗುರು ವ್ಯಕ್ತಿಗಳದಾವು. ಹೌದಲ್ಲ? ನಿಶ್ಚಯ ಅದನ್ನ ಮಾಡ್ಕೋಬೇಕಾಯ್ತು. ಮತ್ತ ಭಾವಿಸ್ಕೊಂಡ್ರೆ ನನ್ನ ಕಲ್ಪನೆ ಆಗಿರ್ತದ, ನಾನು ಭಾವಿಸ್ಕೊಂಡಂಗಿಲ್ಲದು. ಪರವಸ್ತು, ಪರಬ್ರಹ್ಮ ವಸ್ತು, ಪರಬ್ರಹ್ಮ ನಾನು ಭಾವಿಸ್ಕೊಂಡಂಗಿಲ್ಲದು. ಹೌದಲ್ಲ? ಭಾವಿಸ್ಕೊಳೋದು ಯಾಕಂದ್ರೆ ಯಾಕಂದ್ರೆ ಆಧಾರ ಅದಕ್ಕೆ ಏನೈತಿ? ಗುರು ವಾಕ್ಯ ಐತಿ. ಗುರು ಅನುಭವದ ಆದಿಂದ ಹೇಳ್ಯ ನನ್ನನ್ನು ಏನಂತ? ಅರಿವ ನೀನದಿ ಅಂತ ಹೇಳಿ. ಆ ಅರಿವ ಪರಬ್ರಹ್ಮ ಸ್ವರೂಪ ಐತಿ ಅಂತ ನಿಶ್ಚಯ ಮಾಡುದು. ಅರಿವನೇ ನಿತ್ಯ ನಿರ್ಮಲವೆಂದು ನೆನೆವವನೇ ಜ್ಞಾನದ ದೇವ. ಅರಿವು ಅದು ನಿತ್ಯ ನಿರ್ಮಲ ಐತಂತ ನೆನಪು. ಅದ ಸ್ಮರಣೆ ಒಳಗಿರು. ಅರಿವು ಹೆಂಗೈತದು? ನಿತ್ಯ ನಿರ್ಮಲ ಐತದು, ಯಾವಾಗ್ಲೂ ಐತಿ. ಅರಿವು ಎಂದೂ ಬಾಧಕ ಆಗಿಲ್ಲ ಅರಿವಿಗೆ. ಅರಿವು ಇಲ್ದಂಗ ಎಂದೂ ಆಗಿಲ್ಲ. ಅದು ಮತ್ತೆ ನಿತ್ಯ ಐತಿ, ನಿರ್ಮಲ ಐತಿ, ಮಲಿನತ್ವಕ್ಕೆ ಒಳಗಾಗಿಲ್ಲ ಅಂತ ತಿಳ್ಕೊ. ಅವಾಗ ನೀ ಜಾಣರ ದೇವಕ್ಕೆ.
ಅರಿವೇ ನಿರ್ಗುಣ ನಿರ್ವಿಕೃತಿ ಎಂದು ಬಗೆವನೇ ಜ್ಞಾನದಲ್ಲಿ. ಅರುವ ನಿರ್ಗುಣ ನಿರ್ವಿಕೃತಿ. ಅರಿವು ಯಾವ ಗುಣಗಳಿಗೆ ನಿಲಕಲಾರದು, ಗುಣಾತೀತವೈತಿ. ಸತ್ವ ರಜೋ ತಮೋ ಗುಣಗಳಲ್ಲಿಲ್ಲ. ಅರಿವಿನೊಳಗೆ ಯಾವ ಗುಣನೂ ಇಲ್ಲ. ನಿರ್ವಿಕೃತಿ ಐತಿ, ಅದು ವಿಕಾರ ಆಗದೆ ಇರುವಂಥದ್ದು. ಅರಿವು ವಿಕಾರ ಆಗೋದಿಲ್ಲ ಎಂದು. ಅರಿವು ವಿಕರಿಸಲ್ಪಟ್ಟು ಜಗತ್ತಾಗಿಲ್ಲ, ಅರಿವು ವಿಕರಿಸಲ್ಪಟ್ಟು ಬ್ರಹ್ಮ ಆಗಿಲ್ಲ. ಅರಿವು ಯಾವಾಗಲೂ ಇದ್ದಕ್ಕಿದ್ದಂಗೆ ಐತಿ. ಹಾಗೆ ಆಕಾಶ ವಿಕರಿಸಲ್ಪಟ್ಟು ಇದು ಹೆಂಗ ಆಗಿಲ್ವೋ, ಆಕಾಶಕ್ಕೆ ಹೆಂಗ ಛೇದನ ಮಾಡ್ಲಿಕ್ಕೆ ಬರುದಿಲ್ಲೋ, ವಿಕಾರ ಮಾಡ್ಲಿಕ್ಕೆ ಬರುದಿಲ್ಲೋ, ಹಂಗ ಅರಿವಿಗೆ ವಿಕಾರ ಅನ್ನೋದು ಇಲ್ಲ, ನಿರ್ವಿಕೃತಿ ಐತಿ. ಅರಿವಿಗೆ ವಿಕಾರ ಬಾಧಕತ್ವ ಇಲ್ಲ, ಅದಕ್ಕೆ ಮಲಿನತ್ವನೂ ಇಲ್ಲ. ಹೇಗೆ ಕರ್ಮೂಲ ಪತ್ರ ನೀರೊಳಗಿದ್ರೂ ಕೂಡ ನೀರ ಅದಕ್ಕೆ ತಾಗಲಾರದು, ಕುಂಬಾರದೊಳ ರೊಜ್ಜನಾಗಿದ್ರು ಕೂಡ ರೊಜ್ಜ ಹೇಗೆ ಅಂಟಲಾರದು, ಹೊಲಕ್ಕೆ ಹೆಸರು ಹೇಗೆ ಅಂಟಲಾರದು, ಹಂಗ ಅರಿವಿಗೆ ಯಾವ ಮಲಿನತ್ವನೂ ಬಂದಿಲ್ಲ. ಸ್ವಚ್ಛ ಐತದ, ಶುದ್ಧ ಐತದ, ಮುಕ್ತ ಐತೆ. ಅದಕ್ಕೆ ಬಂಧನ ಆಗೇ ಇಲ್ಲ. ಅರಿವು ಅನ್ನೋದು ನಿರ್ವಿಕೃತಿ ಐತೆ, ವಿಕಾರ ಆಗದೆ ಇರುವಂತ ವಸ್ತು. ಉಳಿಕಿದ್ದೆಲ್ಲವೂ ವಿಕಾರಕ್ಕವು. ಜಗತ್ತಿನೊಳಗೆ ನೀನು ಏನು ನೋಡ್ತಿ, ಏನ ಕಾಂತಿ, ಅವೆಲ್ಲವೂ ವಿಕಾರಕ್ಕವು. ಆದ್ರೆ ಅರಿವು ಮಾತ್ರ ವಿಕಾರ ಆಗುವುದಿಲ್ಲ. ಅರಿವಿಲ್ಲುವುದೇ ಜಡಬಹುದೆಂದು ಬಿಡುವವನೇ ಜಾಣದ ದೇವ. ಇಷ್ಟೆಲ್ಲ ಅನುಭವ ಹೇಳಿದ್ರು, ಅರಿವು ಅಲ್ಲದ್ದು ಜಡ ಆಯ್ತಂತ ಹೇಳಿದ್ರು ನಾವು ಜಡ ಆಯ್ತಂತ ಬಿಟ್ಟೇವನು. ಅರಿವು ಜಡ ಐತಂತ ನಾವು ಬಿಟ್ಟಿಲ್ಲ. ಅರಿವು ಅಲ್ಲದ್ದು ಜಡ ಐತಿ ಅಂತ ಬಿಟ್ಟೇವ್ ನಾವ್ನ. ಅರಿವು ಅಲ್ಲದ್ದು ಜಡ ಐತಂತ ಬಿಟ್ಟೇ ಇಲ್ಲ. ಮತ್ತೆ ಅರಿವು ಅಲ್ಲದನ್ನ ತಂದಿಟ್ಕೊಂಡು ಅದನ್ನ ದೇವ್ರು ಅಂತ ಹೇಳ್ತೇವೆ. ಜಡವನ್ನ ತಂದಿಟ್ಟದ್ದು ಅದು ದೇವ್ರು ಅಂತ ಹೇಳಿದ್ರೆ, ಕಲ್ಲು ಕಟ್ಟಿಗೆ ತಾಮ್ರ ಹಿತ್ತಾಳಿ ಇವನ್ನ ತಂದಿಟ್ಕೊಂಡು ದಿದ್ದ ದೇವ್ರು ಅಂತಂದ್ರೆ ದೇವ್ರ ಹಾಕೈತೇನೋ ಅದು? ದೇವ್ರನ್ನ ಮಾಡ್ಲಿಕ್ಕೆ ಬರ್ತೈತೇನೋ? ದೇವ್ರನ್ನ ರೂಪಿಸ್ಲಿಕ್ಕೆ ಬರ್ತೈತೇನೋ? ಇಲ್ಲ, ಅದು ಕಲ್ಪನಾತೀತವಾಗಿ ಐತಿ. ಮಾಡ್ಲಿಕ್ಕೆ ಬರುದಿಲ್ಲ. ಅದನ್ನ ಉತ್ಪನ್ನ ಮಾಡ್ಲಿಕ್ಕೆ ಬರುದಿಲ್ಲ. ಉತ್ಪನ್ನ ಆಗದೇ ಇರುವಂತ ವಸ್ತು, ಸದಾ ಇರುವಂತ ವಸ್ತು ಅದು. ಅದರಿಂದ ಎಲ್ಲವೂ ನಿರ್ಮಾಣ ಆಗೈತಿ ಹೊರತಾಗಿ ಅದು ಉತ್ಪನ್ನ ಆದದ್ದಲ್ಲ. ಅದು ಆಕಾರ ಇಲ್ಲ. ಆದ್ರೆ ನಾವು ಆಕಾರದೊಳಗೆ ಕಲ್ಪಿಸ್ಕೊಂಡಾಗತ್ತೇವೆ. ಅದು ಸ್ವಯಂ ಸಿದ್ಧ ವಸ್ತು, ಅನಾದಿ ವಸ್ತು ಅದು. ಇವೆಲ್ಲ ತೋರಿದ್ದು, ಹೌದಲ್ಲ? ಇವು ತೋರಿದ್ದು ಅಳಿತಾವು. ಅದಕ್ಕೆ ಅಳಿವು ಅನ್ನೋದಿಲ್ಲ. ಅರಿವಿಗೆ ಅಳಿವು ಅನ್ನೋದಿಲ್ಲ. ಅದಕ್ಕೆ ಅದು ಜಡ ಐತಿ, ಅರಿವಲ್ಲದದ್ದು ಜಡ ಐತಿ ಅಂತ ಬಿಡ್ಬೇಕಲ್ಲ. ಅಂದಾಗ ಜಾಣರಕ್ಕೆ ಇದನ್ನ ಎಲ್ಲಿವರೆಗೂ ಬಿಡುದಿಲ್ಲೋ ಅಲ್ಲಿವರೆಗೂ ನಾನು ಆ ಪರಬ್ರಹ್ಮನ ಅರಿವಿನ ಅನುಭವವನ್ನು ಮಾಡ್ಕೊಳ್ಳಿಕ್ಕಾಗುದಿಲ್ಲ. ಅರಿವಿನ ಅನುಭವವನ್ನು ಮಾಡ್ಕೊಳ್ಳಿಕ್ಕಾಗುದಿಲ್ಲ. ಜಡ ಅಂತ ಬಿಟ್ಟಾಗ ಇವನು ಧಿಕ್ಕರಿಸಿ ದೂರ ಮಾಡಿಕೊಂಡಾಗ ದೇವರು ನನಗೆ ಗಣ್ಯವಾಗಿಲ್ಲ, ನಾನಾ ದೇವ್ರದೇನಿ. ದೇವ್ರಂದ್ರ ಅರಿವು. ಅರಿವು ಎಲ್ಲಿ ಜಾಗೃತ ಆಗೈತೆ ಅಲ್ಲಿ ನಾವು ನಡ್ಕೊಂಡಾಗ ಅರಿವು ಸ್ವರೂಪನ ನಾನು ಅದನ್ನು ಗಟ್ಟಿಗೊಳಿಸ್ಕೊಂಡ ಮಾತ್ರ, ಅನ್ಯ ಭಾವನೆಗಳನ್ನು ಕಳ್ಕೊಂಡ ಮಾತ್ರ ನಾವು ಸುಖಿಗಳಾಗ್ಲಿಕ್ಕೆ ಸಾಧ್ಯ ಐತಿ. ನಾವು ಎಲ್ಲಿವರೆಗೂ ಈ ಜಡಭಾವನೆ ಇಟ್ಕೊಂಡಿರ್ತೇವೋ ಅಲ್ಲಿವರೆಗೂ ಅರಿವಿನ ಅನುಭವ ಆಗುವುದಿಲ್ಲ. ಅದಕ್ಕೆ ಅವರು ಸಣ್ಣಗೆ ಸಂಪನ್ನವಾದ ಅರಿವಿದು ನನ್ನಿ ಎಂದು ನಂಬಲೆ ಯೋಗಿ. ಮುನ್ನಿನ ಜಡಭಾವನಿಗೆ ಅಂತೆ ಮೊದಲೇಕಿದ್ದಂತ ಜಡಭಾವನೆ ಬಿಟ್ಟು ಅರುವ ಸತ್ತೈತಿ, ಅರುವ ನಿಂತೈತಿ, ಅರುವ ನಿರ್ಮಲ ನಿರ್ವಿಕೃತಿ ಅಂತ ತಿಳ್ಕೊಂಡು ಆ ಭಾವನೆ ಒಳಗೆ ಅದಾಗ ಇದ್ರೊಳಗೆ ಉಳ್ದಾಗ ನಾವು ಮುಕ್ತರಾಗ್ಲಿಕ್ಕೆ ಸಾಧ್ಯ ಐತಿ. ಅವಾಗ ಆನಂದ ಐತಿ. ನಾವು ಅನ್ಯ ಭಾವನೆಯನ್ನು ತಾಳ್ಬಿಟ್ಟೆವು. ಅರಿವು ಬೇರೆ ಬೇರೆ ಐತೆ ಅಂತ ಭಾವನೆಗಳನ್ನು ತಾಳೆವು. ಜಡನ ಅರಿವು ಅಂತ ತಿಳ್ಕೊಂಡ್ಬಿಟ್ಟೆವು. ಎತ್ತಿಟ್ಟಾಗ ನಾನು ಸ್ಥಾನ ಪಲ್ಲಟ ಮಾಡಿದಾಗ ಅದು ಪಲ್ಲಟ ಆಕೈತಿ ಅನ್ನೋದು ತಿಳಿದೇ ಇಲ್ಲ. ದೇವರು ಅದು ಒಂದ ಸ್ಥಾನದೊಳಗೆ ಇರುವಂತದ್ದು ಅನ್ನೋದು.
ಅದು ವ್ಯಾಪಕ ಆಯ್ತು. ಬಯಲು ಹೆಂಗೆ ವ್ಯಾಪಕ ಆಯ್ತು ಹಂಗೆ ವ್ಯಾಪಕ ಆಯ್ತದ. ಅದು ಖಂಡಿತತ್ವಕ್ಕೆ ಒಳಪಟ್ಟಿಲ್ಲ, ಅಖಂಡಿತ ವಸ್ತು. ಇಂಥ ನಿರ್ದಿಷ್ಟ ಸ್ಥಾನದೊಳಗೆ ಐತಂತ ಇಲ್ಲ. ವ್ಯಾಪಕ ಐತದು, ಎಲ್ಲಾ ಕಡೆ ಐತೆ. ಅದು ಛಿದ್ರ ಮಾಡ್ಲಿಕ್ಕೆ ಬರೋದಿಲ್ಲ, ಛೇದನ ಮಾಡ್ಲಿಕ್ಕೆ ಬರೋದಿಲ್ಲ, ಭಾಗ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರೆ ನಾವು ಇಟ್ಕೊಂಡಂತ, ನಾವು ಮಾಡ್ಕೊಂಡಂತ, ನಾವು ಕಲ್ಪನೆ ಮಾಡ್ಕೊಂಡಂತ ದೇವರುಗಳು ನಮಗಷ್ಟ ಬೇಕಾಕ್ಕವು, ಇನ್ನೊಬ್ರಿಗೆ ಬೇಕಾಗುದಿಲ್ಲ. ಅವು ಹೆಂಗ ಅದಾವಪ್ಪ ಅಂದ್ರೆ ಜಡ ಅದಾವ. ಅವನ್ ತೂಗಿಸಿ ಮಾಡ್ತೀರಿ ನೀವು. ಒಂದ್ ತೊಲಿ ಒಳಗೆ ನನಗ್ ದೇವ್ರ ಮಕ್ಕ ಮಾಡಿಕೊಡೋದು. ಹೌದಲ್ಲ? 5 ತೊಲಿ ಒಳಗೆ ಆಗಿರ್ಬೇಕು, ಅದು 10 ತೊಲಿ ಒಳಗೆ ಆಗಿರ್ಬೇಕು. ಅದು ಇಷ್ಟೇ ಯಾತ್ರ ಇರ್ಬೇಕು, ಇಷ್ಟ ಆಗಲ್ಲ ಇರ್ಬೇಕು. ಅದಕ್ಕೆ ಮಾಪನ ಮಾಡ್ತೇವೆ. ಅದಕ್ಕೆ ಆದ್ರ ಅರಿವಿಗೆ ಯಾವ ಮಾಪ ಪ್ರಮಾಣಕ್ಕೆ ನಿಲುಕಲಾರ್ದು, ಪ್ರಮಾಣಾತೀತ ಐತದ, ಪ್ರಮಾಣಕ್ಕೆ ನಿಲುಕಲಾರ್ದು ಅಂತ ವಸ್ತುವನ್ನ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಬರುದಿಲ್ಲ. ಅದಕ್ಕೆ ಅರು ಅಲ್ಲನ್ನೋದು ಅರು ಇಲ್ಲ ಅಲ್ಲದ ಜಡ ಐತೆ ಅಂತ ತಿಳ್ಕೊಬೇಕಾಗಿತ್ತು. ಅಲ್ಲಿ ಅರಿವು ಇಲ್ಲ. ಅರಿವು ಇದ್ರೂ ಕೂಡ ಅಲ್ಲಿ ಏನಾಗೈತಿ, ಮಲಗೈತಿ, ಮಲ್ಕೊಂಡೈತದ. ಗಾಢ ನಿದ್ರೆ ಒಳಗೈತಿ, ಎತ್ತರಕ್ಕೆ ಬರ್ಲಾರ್ದಂತ ಸ್ಥಿತಿ ಒಳಗೈತದ. ನಾವು ಎಷ್ಟೇ ಅದನ್ನ ಎಬ್ಸಾಕ್ ಹೋದ್ರು ಏಳಲಾರ್ದ. ಯಾಕಂದ್ರೆ ಗಾಢ ನಿದ್ರೆ ಒಳಗೈತದ. ಗಾಢ ನಿದ್ರೆ ಒಳಗಿದ್ದವನ್ನ ಎಬ್ಸಾಕ್ ಬರೋದಿಲ್ಲ. ಹೌದಲ್ಲ? ಗಾಢ ಆಗಿಬಿಟ್ಟದ ಅದ. ನಿದ್ರೆ ಗಾಢ ಆಗಿಬಿಟ್ಟದ, ಹಂಗ ಮಲ್ಕೊಂಡೈತೆ ಅದ್ರೊಳಗೆ. ಅದನ್ನ ಯಾಕೆ ಎಬ್ಸ್ತಿ? ಅದನ್ನ ಎಬ್ಸಾಕ್ ಬರುದಿಲ್ಲ ಅದು. ಅದಕ್ಕೆ ಎಲ್ಲಿ ಚೈತನ್ಯ ಸ್ವರೂಪ ಜೀವಿಗಳದ ಅಲ್ಲಿ ನಡ್ಕೋ, ಅಲ್ಲಿ ನೀನ ಸರಿಯಾಗಿ ಕಾಯ ವಾಚ ಮನಸ ನಡ್ಕೊಂಡಾಗ ನಾನು ಅರುಣ ಅದೇನಿ ಅಂತ. ಅವೆಲ್ಲ ಜಡ ಅದಾವಂತ ಬಿಟ್ಬಿಡು. ಅರುವ ಎಲ್ಲಿ ಮಲ್ಕೊಂಡೈತೆ ಅವೆಲ್ಲ ಜಡ ಅದಾವ. ಹೌದಲ್ಲ? ಅಂತ ತಿಳಿದ್ ಕೈ ಬಿಡು ಅಂತ ಗುರುಗಳು ಹೇಳಿದ್ದನ್ನ ನಾವು ತಿಳ್ಕೊಂಡಾಗ ನಾವು ಈ ಬಂಧನದಿಂದ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ ಐತಿ. ಅರಿವೇ ಸದಾನಂದವೆಂದು ಅನುಭವಿಪನೇ ಜ್ಞಾನದ ದೇವ. ಅವರು ಸದಾನಂದ ಐತಂತ ಆನಂದವನ್ನ ಅನುಭವಿಸು. ಆ ಆನಂದವನ್ನ ಅನುಭವಿಸು. ಸದಾನಂದ ಯಾವಾಗ್ಲೂ ಆನಂದ ಸ್ವರೂಪನ ಐತದ. ಅದಕ್ಕೆ ಹೇಳಿದ್ದವು ಎಲ್ಲವನ್ನು ಆರೈದು ನೋಡಲು ನಿನ್ನ ನಿಜವನ್ನ ಅರ್ಥ ನೋಡಿದಾಗ, ಎಲ್ಲಾ ವಿಚಾರ ಮಾಡಿ ನೋಡಿದಾಗ ಇಲ್ಲಿ ಎನಿಸಿದ ನೇಹ ಎಲ್ಲಿ ನೆನೆಸಿದ ಅಂದ್ರೆ ತನ್ನಲ್ಲಿ, ಅದರಿಂದ ಸುಖ ಐತಿ. ಎಲ್ಲವನ್ನು ಕೈ ಬಿಟ್ಟು ನೋಡು. ನೀನಾಗಿ ಹೋದಾಗ, ಅರಿವಾಗಿ ಹೋದಾಗ ಆನಂದ ಐತಿ. ಅದು ಸದಾನಂದ ಯಾವಾಗ್ಲೂ ಐತಿ. ಎಲ್ಲೇ ತೋರಿದ್ರು ಆನಂದ ತೋರಿದ್ರು ಅದು ನಿಂದ ಆನಂದ. ನಿನ್ನ ಆನಂದನ ಅಲ್ಲಿ ಪ್ರಕಟ ಆಕೈತಿ. ವಿಷಯಾದಿಗಳಲ್ಲಿ ತೋರಿದ್ರು ಆನಂದ ತೋರಿದ್ರು ನಿಂದ. ಎಲ್ಲೆಲ್ಲಿ ಆನಂದ ಅನುಭವಕ್ಕೆ ಬರ್ತೈತಿ ನಿನಗೆ, ಅದು ನಿಂದ ಸ್ವರೂಪ. ಅದರೊಳಗಿಲ್ಲ, ಅದು ವಿಷಯದೊಳಗಿಲ್ಲ. ಶಬ್ದ ಸ್ಪರ್ಶ ರೂಪ ರಸ ಗಂಧದೊಳಗೆ ಆನಂದ ಇಲ್ಲ. ಅದರಾಗ ಆನಂದ ಇದ್ದಿದ್ರ ಎಲ್ಲರಿಗೂ ಒಂದ ವಿಷಯ ವಸ್ತುಗಳ ಸುಖ ಕೊಡ್ಬೇಕಿತ್ತು. ಸುಖ ಅದ್ರೊಳಗಿಲ್ಲಲ್ಲ. ಸುಖ ನಿನ್ನೊಳಗೆ ಐತಿ, ಅದ್ರೊಳಗೆ ಪ್ರಕಟ ಆಕೈತಿ. ನಿನ್ನ ಭಾವನೆ ಬಂದಾಗ ಅದ ಅಲ್ಲಿ ಆನಂದ ಅನುಭವಕ್ಕೆ ಬರ್ತೈತಿ. ನಿನ್ನ ಭಾವನೆಗೆ ಅನುಸಾರವಾಗಿ ಅದು ಇಲ್ಲ ಅಂದ್ರೆ ಅಲ್ಲಿ ಆನಂದ ಅನುಭವಕ್ಕೆ ಬರುದಿಲ್ಲ. ಕಾರ್ ಬೇಕಾದವ ಸಿಹಿ ತಿನ್ನಾಕ್ ಕೊಟ್ರೆ ಅವಂಗ ಆನಂದ ಹೆಂಗೈತಿ? ಸಿಹಿ ಬೇಕಾದವ ಖಾರ ಕೊಟ್ರೆ ಅವಂಗ ಆನಂದ ಅನುಭವಕ್ಕೆ ಬರುದಿಲ್ಲ. ಅವ್ರ ಭಾವನೆ, ಅವ್ರವ್ರ ಭಾವನೆಗೆ ಅನುಸಾರವಾಗಿ ಆ ವಿಷಯಾದಿಗಳೊಳಗ ಆನಂದ ಪ್ರಕಟ ಆಕೈತಿ. ಅದಕ್ಕೆ ನೀನು ಸದಾನಂದ ಅದೇ. ಅರು ಅನ್ನೋದು ಸದಾನಂದ ಐತಿ ಅಂತ ತಿಳ್ಕೊಂಡವನ ಜಾಣರ. ಅದನ್ನ ತಿಳ್ಕೊಂಡು ಅದನ್ನ ಅನುಭವಿಸ್ಬೇಕಲ್ಲ. ಸದಾನಂದ ಅಂತ ತಿಳಿದು ಅದನ್ನ ಆನಂದವನ್ನ ಅನುಭವಿಸೋನ ಜಾಣರ ದೇವ. ಸಿಹಿ ಭಾವದಲ್ಲಿ ಮನಸ್ಸು ನಿಶ್ಚಲ ಆದಾಗಷ್ಟೇ ಆನಂದ. ಯಾರ ಭಾವನೆ ಇರ್ತೈತಿ ಅವ್ರಿಗೆ ಅದ ಆನಂದ ಅನಿಸ್ತತಿ. ನನ್ನ ಭಾವನೆ ಸಿಹಿ ಒಳಗೆ ಐತಂತ ಭಾವ ಐತೆ ಅಂದಾಗ ಅದು ಆನಂದ ಆಗ್ತಿ. ನನಗ್ ಕಾರ್ ಬೇಕಂದ್ ನಾವ್ಗ ಸಿಹಿ ತಂದು ಕೊಟ್ರ ಅಲ್ಲಿ ಭಾವನೆನ ಇಲ್ಲ, ಒಂದು ಅವಂಗ ಆನಂದ ಅನುಭವಕ್ಕೆ ಬರುದಿಲ್ಲ.
ನಿಖಿಲವೆನಿಸಿದ ಏಕಮುಖರಾಗಿ ಸುಖವೇ ನಿಜ ಸುಖವೇ ಅಖಿಳವೆನಸದೆ ನ ಏಕರೂಪವಾಗಿರು ಬೇರೆ ಬೇರೆ ಆಗಿ ತೋರ್ತಕ್ಕಂಥ ಸುಖವೇ ನನ್ನೊಳಗ್ ಒಂದೇ ರೀತಿಯಾಗಿರು ಅಂತ ಹೇಳಿದ್ರು. ಬೇರೆ ಬೇರೆ ಅನಸ್ತತಿ, ಅದು ಬೇರೆ ಬೇರೆ ಆಗಿಲ್ಲದ ರಾಗ ವಿಷಯ ಸಿದ್ಧಿಯಾಗಿ ಸಾತ್ವಿಕ ಬುದ್ಧಿ ಯೋಗದ ಮೇಲೆ ತೋರುವ ವಿಷಯ ಸುಖವು ಹೆಂಗೈತಿ ಅಂದ್ರೆ ಸಾತ್ವಿಕ ಬುದ್ಧಿ ಆದಾಗ, ಅಲ್ಲೇ ಬುದ್ಧಿ ಸಾತ್ವಿಕ ಆದಾಗ ನನ್ನ ಭಾವನೆಗೆ ಅನುಸಾರವಾಗಿ ವಿಷಯ ವಸ್ತುಗಳು ಸಿಕ್ಕಾಗ ಅಲ್ಲಿ ಬುದ್ಧಿ ಸಾತ್ವಿಕ ಆಗುತ್ತೆ. ಆವಾಗ ಆನಂದ ಅನುಭವಕ್ಕೆ ಬರ್ತೈತಿ. ಬುದ್ಧಿ ಚಂಚಲ ಇತ್ತಂದ್ರೆ ಆನಂದ ಅನುಭವಕ್ಕೆ ಬರೋದಿಲ್ಲ. ಅದ ವಿಷಯ ವಸ್ತುಗಳು ಮೊದ್ಲೇಕ ಬೇಕನ್ಸಿದ್ದು ಮತ್ತೊಂದು ಕ್ಷಣಕ್ಕೆ ಬ್ಯಾಡ ಅನ್ಸುದು. ಬುದ್ಧಿ ಏನಂತ ಚಂಚಲತ್ವ ಪಡೀತು, ಅಲ್ಲಿ ಸುಖ ಇಲ್ಲ. ಅದಕ್ಕೆ ಆನಂದ ಅನ್ನೋದು ಯಾವಾಗಲೂ ಐತದ, ಎಲ್ಲಾ ಕಡೆ ಇದ್ರೂ ಕೂಡ ಅದ ಎಲ್ಲಿ ಪ್ರಕಟ ಆಕೈತಿ ಅಂದ್ರೆ ಸಾತ್ವಿಕ ಬುದ್ಧಿ ಯೋಗದ. ಅದು ಎಲ್ಲಿದಪ್ಪ ಅಂದ್ರೆ ಆನಂದ ತಂದ ಅರಿವು ಆನಂದ ಸ್ವರೂಪ ಐತಂತ ಹೇಳಲಿಕ್ಕೆ ಅವ್ರು ಈ ರೀತಿಯಾಗಿ ಹೇಳಿದ್ರು. ಅವರು ಅರಿವು ಎಲ್ಲಾ ಕಡೆ ಐತಿ, ಅದು ಸದಾನಂದ ಅದ ಅಂತ ತಿಳಿದ ಅದನ್ನ ಅನುಭವಿಸು. ನಾವು ಆರೋಪ ಮಾಡ್ಕೊಂತೀವಿ, ಅದರಿಂದ ಸಿಕ್ತು, ಶಬ್ದದಿಂದ ಸಿಕ್ತು, ರೂಪದಿಂದ ಸಿಕ್ತು, ರಸದಿಂದ ಸಿಕ್ತು ಅಂತ ಅದನ್ನ ಆರೋಪ ಮಾಡ್ಕೊಂಡು ಅವು ವಿಷಯ ವಸ್ತುಗಳನ್ನ ಸಂಗ್ರಹ ಮಾಡ್ಲಿಕ್ಕೆ, ವಿಷಯ ವಸ್ತುಗಳ ಭೋಗಕ್ಕಾಗಿ ನಾವು ವೇಳೆಯನ್ನು ಹಾಳು ಮಾಡ್ತೇವೆ. ಅದ್ರ ಒಳಗೆ ಇದ್ದಿದ್ದಲ್ಲಪ್ಪ, ಅದು ನಂದ ಅಂತ ತಿಳ್ಕೊಂಡು ಅದನ್ನ ನೋಡು ಅಂತ ಹೊರಗಿಲ್ಲದ. ಈ ರೀತಿಯಾಗಿ ನನ್ನೊಳಗೆ ನಾನು ಅದನ್ನ ಅನುಭವಿಸಿದ್ರ ಜಾಣನಕ್ಕೆ, ನಾನು ಹೊರಗೆ ನೋಡುದಲ್ಲ, ಅದು ಸದಾನಂದ ಐತಿ, ಯಾವಾಗ್ಲೂ ಐತಿ ಅಂತ ಅದನ್ನ ಅನುಭವಿಸು. ಅರಿವೇ ಸ್ವಯಂ ಜ್ಯೋತಿ ಎಂದು ಅರುಹಿಸುವನೇ ಜಾಣರೇ. ಅದು ಅರಿವು ಸ್ವಯಂ ಜ್ಯೋತಿ ಐತಿ, ಅದನ್ನ ಇನ್ನೊಂದರಿಂದ ಹಚ್ಚಲಿಕ್ಕೆ ಬರುದಿಲ್ಲ. ಸ್ವಯಂ ಪ್ರಕಾಶ ಐತದ. ಅದು ಯಾವುದರಿಂದ ಉಪಾದಿಯಿಂದ ಕೂಡ್ಕೊಂಡಂತ ಜ್ಯೋತಿ ಅಲ್ಲ, ಉಪಾಧಿ ರಹಿತ ಐತದ. ಇದು ನಾವು ಬೆಳಗ್ತಕ್ಕಂಥ ಜ್ಯೋತಿಗಳು ಉಪಾಧಿಯಿಂದ ಕೂಡ್ಕೊಂಡವು. ಈ ಜ್ಯೋತಿ ಬೆಳಗ್ಬೇಕಂದ್ರೆ ಬತ್ತಿ ಬೇಕು, ಎಣ್ಣೆ ಬೇಕು, ಪಣತಿ ಬೇಕು, ಮತ್ತೆ ಹಚ್ಚುವ ಒಬ್ಬ ಬೇಕು. ಅದ ಹಂಗಲ್ಲ, ಅದು ಸ್ವಯಂ ಜ್ಯೋತಿ ಐತದ, ಯಾವಾಗಲೂ ಪ್ರಕಾಶಮಾನವಾಯಿತು. ಅದನ್ನು ತಿಳ್ಕೊಂಡು ನಾವು ಜಾಣರದೆ. ಆ ರೀತಿಯಾಗಿ ತಿಳ್ಕೊಂಡು ನಾವು ಜಾಣ ಆಗ್ತಾನ. ಅದನ್ನು ಸದ್ಗುರುಗಳು ಹೇಳ್ತಾರೆ, ಅದು ಸ್ವಯಂ ಜ್ಯೋತಿ ಐತಿ ನೋಡು, ಅದು ಯಾವ ಉಪಾಧಿ ಅವಲಂಬನ ಆಗಿಲ್ಲ, ನಿರುಪಾಧಿಕ ಅಂತ ಹೇಳಿ. ಅದಕ್ಕೆ ಜ್ಯೋತಿ ಬೆಳಗುತ್ತಿದೆ, ನಿರ್ಮಲ ನಿರತಿಶಯವಾದಂತ ಜ್ಯೋತಿ ಬೆಳಗುತ್ತಿದೆ. ಉಪಾಧಿ ರಹಿತವಾಗಿರುವಂತಹ ಜ್ಯೋತಿ ಬೆಳಗುತ್ತಿದೆ, ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ. ಅದು ಉಪಾಧಿಯನ್ನು ಅವಲಂಬನ ಆಗಿಲ್ಲ ಆ ಜ್ಯೋತಿ, ಅದು ಸ್ವಯಂ ಸಿದ್ಧ ಐತೆ. ಅಂತ ಜ್ಯೋತಿಯನ್ನ ನಾವು ಅದು ಹೆಂಗೈತಿ ಅಂದ್ರೆ ಅರು ಸ್ವರೂಪ ಐತಿ ಅಂತ ತಿಳ್ಕೊಂಡಾಗ ನಮಗ್ ದುಃಖ ದೂರ ಆಕೈತಿ. ಅದನ್ನ ಗುರುಗಳು ಹೇಳ್ಯಾರ. ಅದು ಹೆಂಗೈತಿಪ್ಪ ಅಂದ್ರ ಜ್ಯೋತಿ ಅರು ಸ್ವರೂಪನ ಐತಿ. ಜ್ಯೋತಿ ಅಂದ್ರ ಅರು ಸ್ವರೂಪ ಅಂತ ತಿಳ್ಕೊಂಡ ನಿನಗ ಅರುಣ ಇಲ್ಲ ಅಂದ್ರೆ ನೀ ಜ್ಯೋತಿಯನ್ನ ಹಚ್ಕೊಂಡಿದ್ದು ಏನ್ ಮಾಡೋದು? ಅರು ಇದ್ದಾಗ ಅದ ಕಾಣ್ತೈತಿ, ಗುಡ್ಡಗ ಅದೇನು ಕಾಣ್ತೈತಿ, ಈ ಜ್ಯೋತಿ ಏನು ಉಪಯೋಗಕ್ಕೆ ಬರೋದಿಲ್ಲ. ಆದ್ರ ಅರು ಇತ್ತಂದ್ರ ಎಲ್ಲವೂ ಕಾಣ್ತೈತಿ. ಅರುಣ ಸ್ವಯಂ ಜ್ಯೋತಿ ಐತಿ. ಅರಿವಿನೋಳು ಇಲ್ಲ ಒಮ್ಮೆಯೂ ಮರ ಎಂದು ಬಲ್ಲನೆ ಜಾಣರೇ. ಅರಿವಿನೊಳಗೆ ಒಮ್ಮೆಯೂ ಮರವೇ ಇಲ್ಲ ಅಂತ ತಿಳ್ಕೊಂಡವನ ಜಾಣರ ದೇವ. ಅರಿವಿನೊಳಗೆ ಒಮ್ಮೆಯೂ ಮರೆತಿಲ್ಲ. ಹಿಂದಿನ ಪದದೊಳಗೆ ಅದನ್ನ ವಿಸ್ತಾರವಾಗಿ ಹೇಳಿದ್ರು. ಎಚ್ಚರದೊಳಗೆ ವಿಶ್ವನಾಗಿ, ಕನಸಿನೊಳಗೆ ತೇಜಸ್ಸನಾಗಿ, ನಿದ್ರೆ ಒಳಗೆ ಪ್ರಾಜ್ಞನಾಗಿ, ಆಯಾ ಇದ್ರೊಳಗೆ ಆಯಾ ಉಪಾಧಿ ಮುಖಾಂತರ ನೀ ಅಲ್ಲೇ ಆ ವಿಷಯ ವಸ್ತುಗಳನ್ನ ನೋಡ್ತಿ. ಎಚ್ಚರದೊಳಗೆ ಈ ಜ್ಞಾನೇಂದ್ರಿಯಗಳ ಮುಖಾಂತರ, ಕನಸಿನೊಳಗೆ ಮಾಯಾ ಉಪಾಧಿ ಮಾಯಾಕರಣದ ಮುಖಾಂತರ, ನಿದ್ರೆ ಒಳಗೆ
ಅಲ್ಲಿ ಮಾಯಾಕರ್ಣನ ಮುಖಾಂತರ ನೋಡ್ತೀನಿ ನೀನು ಅಂತ ಹೇಳಿ. ಹೌದು, ಕನಸೆಂಬ ಸಾಧನ ನಿದ್ರೆ ಒಳಗ ಮಾಯಾಕರ್ಣ, ಎಚ್ಚರಿಕೊಳಗ ಜ್ಞಾನೇಂದ್ರಿಯಗಳ ಮುಖಾಂತರ ಈ ಎಲ್ಲ ಮೂರು ಪ್ರಪಂಚವನ್ನ ಅರಿತೀನಿ. ಅದಕ್ಕೆ ಅರಿವು ಒಮ್ಮೆಯೂ ಮರೆತಿಲ್ಲ. ಅರಿವಿನೊಳಗೆ ಒಮ್ಮೆಯೂ ಮರೆಯು ಬರಲಾರ್ದು ಅಂತ ತಿಳಿಯೋನೇ ಜನರದೇವ. ಅರಿವಿನೊಳಗೆ ಒಮ್ಮೆ ಮರೆವು ಬಂದಿತ್ತಂದ್ರೆ ಇದು ಹಂಗ ಯಥಾಸ್ಥಿತಿ ಒಳಗೆ ನಿಂತು ಬಿಡ್ತಿತ್ತು. ಅರಿವಿಗೆ ಮರೆವಾಗಿಲ್ಲ, ಮರೆವಾಗಿತ್ತಂದ್ರೆ ಯಥಾಸ್ಥಿತಿ ನಿಂತು ಬಿಡ್ತಿತ್ತು. ಜಗತ್ತಿನ ವ್ಯವಹಾರ ಒಂದು ಕ್ಷಣನೂ ನಡೀತಿದ್ದಿಲ್ಲ, ಎಲ್ಲವೂ ಬಂದಾಗ್ಬಿಡ್ತು. ಒಂದು ಕ್ಷಣನೂ ಕೂಡ ಅರಿವು ಮರ್ತಿಲ್ಲ ಅಂತ ತಿಳ್ಕೊಂಡವನ ಜಾಣರ ದೇವ. ಆ ರೀತಿಯಾಗಿ ಸದ್ಗುರುಗಳು ಹೇಳಿದ್ದನ್ನ ತಿಳ್ಕೊಂಡ ಜಾಣಕ್ಕನ. ಅರಿವು ಅವಸ್ಥೆಗಳಿಗೆ ಬೆರತೆಂದು ಕಾಣ್ಬನೇ ಜಾಣರ ದೇವ. ಅರಿವು ಅವಸ್ಥೆಗಳಿಗೆ ಹೊರತಾಗೈತದ, ಅವಸ್ಥೆಗಳಲ್ಲಿ ಸಿಲುಕಿಲ್ಲ. ಅವಸ್ಥೆ ಒಳಗೆ ಸಿಲುಕಿತ್ತಂದ್ರ ಅದನ್ನ ಬೇರ್ಪಡಿಸಕ್ ಮಾತ್ರ ಸಂಸ್ಕಾರಗಳನ್ನು ಕೊಡಬೇಕಾಕೈತಿ. ಅರಿವಿಗೆ ಮತ್ತ ಅದಕ್ಕೆ ಸಂಸ್ಕಾರಗಳನ್ನು ಕೊಡಬೇಕಾಕೈತಿ. ಬೆರಿಕೆಯಾಗಿದ್ರು ಆ ಅವಸ್ಥೆಗಳಲ್ಲಿ ಸಿಲುಕಿತ್ತಂದ್ರ ಅದಕ್ಕೆ ಸಂಸ್ಕಾರ ಕೊಟ್ಟು ಬೇರ್ಪಡ್ಸಕ್ ಮತ್ತ ನಾವು ಇದನ್ನ ಮಾಡ್ಬೇಕಾಗಿತ್ತು. ಅದಕ್ಕೆ ಬೆರಿಕೆ ಆಗಿಲ್ಲ, ಸಿಲುಕಿಲ್ಲದ ಅವಸ್ಥೆ ಒಳಗೆ ಸಿಲುಕಿಲ್ಲ. ಎಚ್ಚರದೊಳಗಿದ್ದು ಕನಸಿನೊಳಗೆ ಇಲ್ಲಂಗಾಗಿಲ್ಲ, ನಿದ್ದೆ ಒಳಗೆ ನಾಶ ಆಗಿಲ್ಲದು, ಯಾವಾಗಲೂ ಐತೆ ಅರಿವು. ಅರಿವಿಗೆ ಅದನ್ನ ಮತ್ತೆ ಸಂಸ್ಕಾರ ಕೊಟ್ಟು ನಾವು ಬೇರ್ಪಡಿಸಿ ಮತ್ತೆ ಇದಿಲ್ಲ, ಅದು ಬೆರಿಕೆನೇ ಆಗಿಲ್ಲ. ಬೆರಿಕೆ ಆಗಿದ್ದನ್ನ ನಾವು ಸಂಸ್ಕಾರ ಕೊಟ್ಟು ಬೇರ್ಪಡಿಸ್ಬೋದು. ತುಪ್ಪ ಹಾಲಿನೊಳಗೆ ಬೆರಿಕೆ ಆಗೈತಿ, ಅದಕ್ಕೆ ಸಂಸ್ಕಾರಗಳನ್ನು ಕೊಡ್ತೀವಿ, ಹೌದಲ್ಲ? ಅದು ಹಾಲಿನೊಳಗೆ ತುಪ್ಪ ಐತಿ ಕರೆ ಆದ್ರೆ ಗೊತ್ತಾಗೋದಿಲ್ಲ. ಅದು ಹಾಲಿನೊಳಗೆ ತುಪ್ಪ ಗೊತ್ತಾಗ್ಬೇಕಂದ್ರ, ಆ ತುಪ್ಪ ಬೇರ್ಪಡಿಸ್ಬೇಕಂದ್ರೆ ಸಂಸ್ಕಾರಗಳನ್ನು ಕೊಡ್ಬೇಕಲ್ಲಿ. ಹಂಗ ಸಂಸ್ಕಾರ ಜನ್ಯವಾಗಿ ಅರಿವು ಇಲ್ಲ. ಅರಿವು ಯಾವುದ್ರೊಳಗೂ ಬೆರಿಕೆ ಆಗಿಲ್ಲ, ಅವಸ್ಥಾತ್ರಯಗಳಲ್ಲಿ ಬೆರಿಕೆ ಆಗಿಲ್ಲ. ಎಚ್ಚರದೊಳಗೆ, ಕನಸಿನೊಳಗೆ, ನಿದ್ರೆ ಒಳಗೆ ಬೆರಿಕೆ ಆಗದೆ ಎಲ್ಲ ಅವಸ್ಥೆಗಳಿಗೂ ಸಾಕ್ಷಿಯಾಗಿ ಐತದು. ಅದಕ್ಕೆ ನಾಟಕದ ರಂಗದ ಎಡೆಯೊಳಗ ಇರ್ತಕ್ಕಂಥ ದೀಪದಂತೆ ಅಂತ. ಹೆಂಗೈತಿಪ್ಪ ಅಂತಂದ್ರ ನಾಟಕದ ರಂಗದೊಳಗೆ ಹೆಂಗದ ಜ್ಯೋತಿ ಐತಿವ ಹಂಗದ ಆ ಅರಿವು ಅನ್ನೋದು ಐತಿ. ನಾಟಕದ ರಂಗದೊಳಗೆ ಏನೇನೋ ಪಾತ್ರಗಳು ನಡೆದವ, ಹೌದಲ್ಲ? ಅಲ್ಲಿ ತಾಳಧಾರಿ ಅದನ, ಪಾತ್ರ ಅದನ, ಸೂತ್ರಧಾರಿ ಅದನ. ಇವರಿಗೆಲ್ಲರಿಗೂ ಒಂದ ದೀಪ ಬೆಳಗಾಕತ್ತೈತಿ. ಆದ್ರೆ ಯಾರಿಗೂ ಕೂಡ ಯಾವ್ದ್ರೊಳಗೂ ಮಿಶ್ರಣ ಆಗಿಲ್ಲ. ಹೇಗೋ ಹಾಗೆ ಅರಿವು ಅನ್ನೋದು ಎಲ್ಲಾ ಕಡೆ ಯಾವಾಗಲೂ ಇರುವಂಥದ್ದು, ಮೂರು ಅವಸ್ಥೆಗಳಿಗೂ ಆಧಾರವಾಗಿರುವಂಥದ್ದು. ಆದ್ರೆ ಯಾವುದ್ರೊಳಗೂ ಬೆರಕೆ ಆಗಿಲ್ಲ. ಹಂಗ ಅರಿವು ಐತಿ ಅಂತ ಸದ್ಗುರುಗಳು ಹೇಳಿದ್ದನ್ನ ತಿಳ್ಕೊಂಡು ನಾವು ಅದನ್ನ ಗಟ್ಟಿಗೊಳಿಸ್ಕೊಂಡು ನಾವು ಜಾಣರಾಕ್ಕಿವಿ. ಮತ್ತೆ ನಾವು ಎಚ್ಚರದ ಅವಸ್ಥೆಯಲ್ಲಿ ನಿದ್ರೆ ಒಳಗಿಲ್ಲ, ಕನಸಿನೊಳಗೆ ಬೇರೆ ಅದೇವ್ ನಾವು ಅಂತಂದ್ರೆ, ಕನಸಿನೊಳಗೆ ಬೇರೆ ಆಗಿದ್ದೆ, ಎಚ್ಚರದೊಳಗೆ ಬೇರೆ ಅದೀನಿ, ನಿದ್ರೆ ಒಳಗೆ ಇಲ್ದಂಗ ಆಗೇನಿ ಅಂತಂದ್ರೆ ನೀ ಇಲ್ದಂಗ ಆಗಿಲ್ಲ, ನೀ ಬದಲಾವಣೆ ಆಗಿಲ್ಲ. ಅರಿವು ಅನ್ನೋದು ಬದಲಾವಣೆ ಆಗಿಲ್ಲ, ಅರಿವು ಇದಕ್ಕಿದ್ದಂಗನ ಐತಿ. ಬದಲಾವಣೆ ಆಗಿದ್ದು ಮನೋಕಲ್ಪನೆಗಳು, ಬುದ್ಧಿಯ ಆಗುವುಗಳು ಬದಲಾವಣೆ ಆಗಿವೆ. ನೀನೇನು ಆಗಿಲ್ಲಲ್ಲ. ನೀನು ಇದ್ದಕ್ಕಿದ್ದಂಗೆ ಅದೇ, ಅರಿವು ಇದ್ದಕ್ಕಿದ್ದಂಗೆ ಐತಿ ಅಂತ ತಿಳ್ಕೊಂಡು ಅವನ ಜಾಣರ ದೇವ. ಅರಿವೇ ವಿಶ್ವಾಶ್ರಯವೆಂದು ಅನುಕರಿಪನೆ ಜಾಣರ ದೇವ. ಅರಿವು ವಿಶ್ವಾಶ್ರಯ, ಎಲ್ಲ ವಿಶ್ವಕ್ಕೂ ಆಶ್ರಯ ಐತೆ. ಈ ಜಗತ್ತಿನ ಆಶ್ರಯವಾಗಿರುವಂಥದ್ದು ಅರಿವು. ಅರಿವು ಇದಕ್ಕೆ ಆಶ್ರಯ ಐತಂತನೇ ವ್ಯವಹಾರ ನಡೆದೈತಿ. ಅರಿವು ಇಲ್ಲ ಅಂತಂದ್ರೆ ಯಾವ ವ್ಯವಹಾರನೂ ನಡೀತಿದ್ದಿಲ್ಲ. ಎಲ್ಲವೂ ಜಡ ಅದಾವ. ಅರಿವಿನ ಆಶ್ರಯದಿಂದನೇ ಇವು ಕೆಲಸ ಮಾಡಾಕತ್ತೈತಿ. ಕಣ್ಣು ಕೆಲಸ ಮಾಡ್ಬೇಕಂದ್ರ, ಕಿವಿ ಕೆಲಸ ಮಾಡ್ಬೇಕಂದ್ರ, ಈ ದೇಹದ ಚಟುವಟಿಕೆ ನಡಿಬೇಕಂದ್ರೆ ಅರಿವು ಇದ್ದಾಗ ನಡೀತೈತಿ. ಅರಿವು ಇಲ್ಲ ಅಂದ್ರೆ ಏನೂ ನಡೀದು. ಹೇಗೋ ಹಾಗೆ ಈ ಜಗತ್ತಿಗೂ ಕೂಡ ಆಶ್ರಯವಾಗಿ ಯಾವ್ದೈತೆ ಅಂದ್ರೆ ಅರಿವು ಐತಿ. ಅರಿವಿನ ಆಶ್ರಯದಿಂದನೇ
ಇದೆಲ್ಲವೂ ನಡೀತೈತಿ. ಅರಿವು ಇಲ್ಲ ಅಂತಂದ್ರೆ ಏನೂ ಇಲ್ಲ. ಅರಿವಿಗೆ ಒಂದು ಕ್ಷಣನೂ ಮರೆವೇ ಆಗಿಲ್ಲ. ಅರಿವು ಇಲ್ಲ ಅಂದ್ರೆ ಏನೂ ನಡೆಯುವುದಿಲ್ಲ. ಈ ರೀತಿಯಾಗಿ ತಿಳ್ಕೊಂಡು ನಾವು ಜಾಣರ ದೇವ. ಅರಿವು ಅರಿವಿಸಿಕೊಳ್ಳದೆಂದು ಅನುಮಿಸುವನೇ ಜಾಣರ ದೇವ. ಅರಿವು ಅರಿವಿಸಿಕೊಳ್ಳಲಾರದೆಂದು ಅರಿವನೇ ಜಾಣರ. ಯಾಕಂದ್ರೆ ಅರಿವಿಸಿಕೊಳ್ಳಾಕ ಇನ್ನೊಂದು ಅರಿವು ಬೇಕಲ್ಲ, ಇನ್ನೊಂದು ಅರಿವಿಲ್ಲ. ಅರಿವು ಅನ್ನೋದು ಒಂದೈತಿ. ಹಾಗೆ ಆಕಾಶ ಒಂದಾಯ್ತು, ಹಾಗೆ ಅರಿವು ಒಂದೈತಿ. ಆಕಾಶ ಬೇರೆ ಬೇರೆ ಆಗಿಲ್ಲಲ್ಲ. ಅದು ಪಾಕಿಸ್ತಾನದ ಆಕಾಶ ಇರ್ಬೋದು, ಅಮೆರಿಕದ ಆಕಾಶ ಇರ್ಬೋದು, ಭಾರತದ ಆಕಾಶ ಬೇರೆ ಬೇರೆ ಆಗಿಲ್ಲಲ್ಲ. ಆಕಾಶ ಒಂದೈತಿ, ಬಯಲು ಒಂದೈತಿ. ಹಾಗ ಅರಿವು ಅನ್ನೋದು ಒಂದೈತಿ. ಅದ ಇನ್ನೊಂದು ಅರಿವು ಇಲ್ಲ. ಇನ್ನೊಂದು ಅರಿವಿನಿಂದ ಅದು ಅರಿವಿಸಿಕೊಳ್ಳಲಾರ. ಅರಿವು ಒಂದೈತಿ, ಅರಿವು ಅರಿವಿಸಿಕೊಳ್ಳಲಾರ. ಇನ್ನೊಂದು ಅರಿವಿನಿಂದ ಮುಖಾಂತರ ಅರಿವಿಸಿಕೊಳ್ಳೋದು. ಇನ್ನೊಂದು ಅರಿವಿನ ಇಲ್ಲ. ಅರಿವು ಒಂದೈತಿ ಅಂತ ತಿಳ್ಕೊಂಡವನ ಜಾಣರ ದೇವ. ಅರಿವೇ ಸಕಲ ಶಾಸ್ತ್ರ ಮತವೆಂದು ತೋರ್ಪಣೆ ಜಾಣರ ದೇವ. ಅರಿವ ನೀನದಿ ಅಂತ ಎಲ್ಲಾ ಸಕಲ ಶಾಸ್ತ್ರ ಮತಗಳು ಹೇಳ್ತಾವ. ಅರಿವು ನೀನ ಅಂತ ಹೇಳ್ತಾವ. ಎಲ್ಲಾ ಶಾಸ್ತ್ರಗಳು ಮತಗಳು ಏನ್ ಹೇಳ್ತಾವು? ಅರಿವನ ಏನದಿ. ಅರಿವು ಯಾವಾಗಲೂ ಐತಿ. ಅರಿವಿನೊಳಗ ಮರೆವೇ ಆಗಿಲ್ಲ. ಅರಿವು ಎಲ್ಲದಕ್ಕೂ ಸಾಕ್ಷಿಯಾಗೈತಂತ ಎಲ್ಲಾ ಶಾಸ್ತ್ರ ಮತಗಳು ಹೇಳ್ತಾವ. ಆದ್ರ ಅವನು ಬಿಟ್ಟು ನಾವು ಏನ್ ಮಾಡ್ತೇವ ಅಂತಂದ್ರೆ ಬರೇ ಕಲ್ಪನೆಗಳಿಗೆ ನಿಲುಕುವಂತ ಕಲ್ಪನೆ ವಸ್ತುಗಳನ್ನ ನಾವು ಅದರೊಳಗೆ ಹುಡುಕಾಕತ್ತೇವ ಅಂತ ತಿಳ್ಕೊಂಡು ಭಾವನೆ ಮಾಡ್ಕೊಂಡ ಹುಡುಕಾಕತ್ತೇವಂತನ ಅದು ಅರಿವಿನ ಅನುಭವ ಆಗಲ್ಲ. ಎಲ್ಲಾ ಶಾಸ್ತ್ರ ಮತಗಳು ಅದನ್ನ ಹೇಳ್ತಾವ. ಅರುಣ ನೀನದಿ ಅಂತ ಹೇಳ್ತಾವ. ದೇವನೊಬ್ಬ ನಾಮ ಅಲ್ಲವು ಅಂತ ಹೇಳ್ತಾವ. ನಾಮ ಹಿಡ್ಕೊಂಡು ಹೊಂಟೇವ್ ನಾವು. ಹೌದಲ್ಲ? ಅದು ನಾಮಾತೀತವಾಗಿರುವಂಥದ್ದು, ರೂಪಾತೀತವಾಗಿರುವಂಥದ್ದು, ಕಲ್ಪನಾತೀತವಾಗಿರುವಂಥದ್ದು ಅರಿವು ಅಂತ ತಿಳ್ಕೊಂಡಿದ್ರೆ ಇಷ್ಟು ಬಡದಾಟ ಹಾಕಿದ್ದಿಲ್ಲ. ದೇವರನ್ನ ನಾಮಗಳ ಮುಖಾಂತರ ಗುರುತಿಸಾಕತ್ತೇವಂತ ನಮ್ಮ ಬಡದಾಟ. ಹೌದಲ್ಲ? ನನ್ನ ದೇವರು ಬೇರೆ, ನಿನ್ನ ದೇವರು ಬೇರೆ. ಅರಿವು ಬೇರೆ ಬೇರೆ ಆಗಿಲ್ಲ. ಅದನ್ನ ನಾಮಗಳಲ್ಲಿ ಗುರುತಿಸಾಕತ್ತೇವ ನಾವು. ಹೌದಲ್ಲ? ದೇವರಿಗೆ ಹೆಸರಿಟ್ಟೇವ್ ನಾವು. ಹೆಸರು ಬೇರೆ ಬೇರೆ ಅಂತ ತಿಳ್ಕೊಂಡು ನಾವು ದೇವ್ರು ಬೇರೆ ಅಂತ ತಿಳ್ಕೊಂಡ. ಅದಕ್ಕೆ ಅರಿವು ಅದು ವಿಕರಿಸಲ್ಪಟ್ಟ ಆಗಿಲ್ಲ. ಅದು ಒಂದೈತಿ. ಅದು ಎಲ್ಲ ಶಾಸ್ತ್ರ ಮತಗಳು ಅದನ್ನ ಹೇಳ್ತಾವ. ಏನ್ ಹೇಳ್ತಾವಂದ್ರ ಅರುಣ ನೀನಿದ್ದಿ ಅಂತ ಹೇಳ್ತಾವ. ಅರಿವು ಬೇರೆ ಆಗಿಲ್ಲಪ್ಪ, ನಿನಗೆ ಅನ್ಯವಾಗಿ ಅರಿವಿಲ್ಲ, ನೀನ ಅರಿವು ಸ್ವರೂಪ. ದೇಹ ನೀನಲ್ಲ, ದೇಹ ಭಾವಾಳಿ ಅವಾಗ ನೀನು ಒಂದು ಅನುಭವ ಕೊಡ್ತೈತಿ ಅಂತ ಹೇಳ್ತಾರೆ. ನಾವು ದೇಹ ಭಾವ ಅಳಿದಲ್ಲ. ದೇಹ ಭಾವ ಬಿಟ್ಟು ನೋಡಿದಾಗ ಅರಿವು ಏನನ್ನೋದು ಗೊತ್ತಾಗುತ್ತೆ. ಈ ದೇಹ ಭಾವದೊಳಗೆ ಇರ್ತೇವೆ. ನಾಮರೂಪಕ್ಕ ಈ ಪ್ರಪಂಚದೊಳಗೆ ನಾಮರೂಪದಿಂದ ನೋಡ್ತೇವಂತನ ಅರಿವಿನ ಅನುಭವ ಆಗಲ್ಲ. ನಾಮರೂಪಗಳನ್ನ ಅಲ್ಲಗಳದು ನೋಡುವಂತ. ಅರಿವೇ ತ್ರಿಪುಟಿಗೆ ಆದಿ ಎಂದು ಲಕ್ಷಿಸುವನೇ ಜಾಣರ ದೇವ. ಅರಿವು ತ್ರಿಪುಟಿಗಳಿಗೆ ಆದಿ. ಮಾನ, ಮೇಯ, ಮಾತೃ, ಜ್ಞಾನ, ಜ್ಞೇಹ, ಜ್ಞಾತೃ ಇವು ತ್ರಿಪುಟಿಗಳು. ಈ ತ್ರಿಪುಟಿಗಳಿಗೆ ಆಧಾರ ಐತಿ. ಎತ್ತರ, ಕನಸು, ನಿದ್ರೆ ಮೂರಕ್ಕೂ ಆಧಾರವಾಗಿ ಮಾನ, ಮೇಯ, ಮಾತೃ, ಜ್ಞಾನ, ಜ್ಞೇಯ, ಜ್ಞಾತೃ ತಿಳುವಳಿಕೆ, ತಿಳಿಯಲ್ಪಡುವ ವಸ್ತು, ತಿಳಿಯಲ್ಪಡುವ ಕ್ರಿಯೆ ಈ ಮೂರಕ್ಕೂ ಆಧಾರ ಇದೆ ಅರಿವು. ತ್ರಿಪುಟಿಗಳಿಗೆ ಆಧಾರವಾಗೈತಂತ ತಿಳ್ಕೊಂಡವನ ಜಾಣರ ದೇವ. ಅರಿವನು ತನ್ನ ಕಣ್ಣೊಳು ಗುರು ಹಿಡುವನೇ ಜಾಣರ ದೇವ. ಅರಿವನ್ನ ತನ್ನ ಕಣ್ಣೊಳಗೆ, ಯಾವ ಕಣ್ಣು? ಜ್ಞಾನದ ಕಣ್ಣಿನ ಮುಖಾಂತರ, ವಿವೇಕದ ಕಣ್ಣಿನ ಮುಖಾಂತರ ಗುರುತು ಹಿಡಿಯೋನ ಜಾಣದ ದೇವ. ಈ ಕಣ್ಣಿನ ಮುಖಾಂತರ ಕಾಣುವುದಿಲ್ಲ ಅರಿವು. ಈ ಕಣ್ಣಿಗೆ ಜಡವಸ್ತುಗಳ ಕಾಣ್ತಾವು, ಅಜಡ ವಸ್ತು ಕಾಣುವುದಿಲ್ಲ. ಅಜಡ ವಸ್ತು ಕಾಣ್ಬೇಕಂದ್ರೆ ತಿಳುವಳಿಕೆನ ಬೇಕು, ಜ್ಞಾನನ ಬೇಕು.
ಅದಕ್ಕೆ ಅರುವನ್ನ ತನ್ನ ಕಣ್ಣೊಳಗೆ ಕುರು ಹಿಡಿಯೋನೇ ಜಾನರ ದೇವ. ಅಂದ್ರೆ ತಿಳುವಳಿಕೆ ಮುಖಾಂತರ ವರ್ತ್ ಮಾಡ್ಕೊಳುವ ಜಾನರ ದೇವ. ನಾ ಅರುಣ ಇದ್ದೇನಪ್ಪ, ನಾ ದೇಹ ಅಲ್ಲ, ಆ ಇಂದ್ರಿಯಗಳ ಸಮೂಹ ನಾನಲ್ಲ, ವಿಷಯ ವಸ್ತುಗಳು ನನಗೇನನ್ನೂ ಮಾಡ್ಲಾರವ, ಸುಖ ಕೊಡ್ಲಾರವ ಅಂತ ತಿಳಿದು ಕೈ ಬಿಟ್ಟಾಗ, ಒಳಗೆ ಅನುಭವದಿಂದ ನೋಡ್ಕೊಂಡಾಗ, ಜ್ಞಾನದಿಂದ ನೋಡ್ಕೊಂಡಾಗ ಅವಾಗ ಅರಿವು ಏನು ಅನ್ನೋದು ಗೊತ್ತಾಗುತ್ತೆ. ಅರಿವೇ ವಿಷಯ ಫಲರೂಪೆಂದು ನೋಡ್ಪಣೆ ಜ್ಞಾನದ ದೇವ. ಅದು ವಿಷಯ ಫಲರೂಪ ಆಗೈತೆ. ಅದು ಅವ್ರವ್ರ ಭಾವಕ್ಕನುಸಾರವಾಗಿ ಆಯಾ ವಿಷಯ ವಸ್ತುಗಳಲ್ಲಿ ಆನಂದ ತೋರ್ತೈತಿ, ಫಲರೂಪ ಆಗೈತೆ. ಅದು ಇರುವುದು ಒಂದೇ, ಆನಂದ ಏನು ಬೇರೆ ಬೇರೆ ಆಗಿಲ್ಲ. ಅದು ಕಣ್ಣಿಂದರ ಇರ್ಬೋದು ಆನಂದ, ಇಂದ್ರಿಯದ್ದರ ಯಾವ್ದರ ಇಂದ್ರಿಯದ್ದಿರ್ಬೋದು, ಅಥವಾ ನಿದ್ರಾನಂದರ ಇರ್ಬೋದು, ಯಾವ್ದರ ಆನಂದ ಇರ್ಬೋದು. ಆನಂದ ಏನಾರ ಬದಲೇ ಆಯ್ತೇನೋ? ಇಲ್ಲ, ಆನಂದ ಒಂದ ಐತಿ, ಅದು ಫಲರೂಪ ಆಗೈತಿ ಅಂತ ತಿಳ್ಕೊಂಡು ನಂದ ಆನಂದದ ಅನೇಕ ರೂಪ ಪಡೆದೈತ. ಹೌದಲ್ಲ? ಈಗ ಬಂಗಾರ ಒಂದೇ, ಅದ ಬಂಗಾರನ ಒಮ್ಮೆ ನೀವು ಕೈಯನ್ ಮಾಡಿಸ್ಕೊಂತೀರಿ, ಒಮ್ಮೆ ಕೊಳನ್ ಮಾಡಿಸ್ಕೊಂತೀರಿ, ಒಂದು ಕಿವ್ಯಾನ್ ಮಾಡಿಸ್ಕೊಂತೀರಿ, ಏನೇನು ಬಂಗಾರ ಏನಾರ ಬದಲಾವಣೆ ಐತನು? ಬಂಗಾರ ಒಂದ ರೀತಿ ಐತಿ, ಆದ್ರ ರೂಪಗಳನ್ನ ತಾಳಿದ್ದ ರೂಪಗಳು ಬೇರೆ ಬೇರೆ ಅದಾವ. ಹಂಗ ಆನಂದ ಒಂದದು, ಅದು ಫಲರೂಪ ಆಗಿ ತೋರಾಕತ್ತೈತಿ, ಅನೇಕ ರೂಪವಾಗಿ ತೋರಾಕತ್ತೈತಿ. ಆ ಆನಂದ ಅನ್ನೋದು ಒಂದೇ ಐತದ, ಯಾವ್ದ್ರಿಂದ ತೋರ್ಲದು. ಅದು ವಿಷಯದಿಂದ ತೋರ್ಲಿ, ನಿದ್ರೆಯಿಂದರ ತೋರ್ಲಿ, ಅಥವಾ ಸಾತ್ವಿಕ ಬುದ್ಧಿ ಹೋಗದೊಳಗರ ತೋರ್ಲಿ, ಯಾವ್ದ್ರಾಗ ತೋರ್ಲಿ, ಆನಂದ ಒಂದೇ ಐತಿ. ಅದು ನಂದ ಆನಂದ. ಅದಕ್ಕೆ ಆ ಸುಖವೇ ನಿಜ ಸುಖವೇ ಏಕಮುಖವಾಗಿರು ಎನ್ನೋಳು ಅಂತ. ಒಂದೇ ರೀತಿಯಾಗಿರುವ ನೀವು, ಅನೇಕ ರೀತಿಯಾಗಿ ಬೇಡ, ನಾನು ಒಂದೇ ರೀತಿಯಾಗಿರು ಅಂತ ಹೇಳಿದ್ವಿ. ಅದು ಒಂದೇ ಐತಿ, ಬೇರೆ ಬೇರೆ ಆಗಿಲ್ಲ ಅದು ಆನಂದ. ಯಾವ್ದು ಶ್ರೀಮಂತನ ಆನಂದರ ಇರಲಿ, ಬಡವನ ಆನಂದರ ಇರಲಿ, ಯಾವ್ದು ರಾಜಂದರ ಇರಲಿ, ರಂಕಂದರ ಇರಲಿ, ಅದು ಆನಂದ ಬಂದೇ ಐತಿ. ಆನಂದ ಒಂದೇ ಐತಿ. ಹೌದು, ಆನಂದದೊಳಗೆ ಬದಲಾವಣೆ ಇಲ್ಲ, ಆನಂದ ಇರೋದು ಒಂದೇ ಐತಿ. ಫಲರೂಪವಾಗಿ ತೋರಾಕತ್ತೈತೆ ಅಷ್ಟೇ, ಅವ್ರವ್ರ ಭಾವನೆಗೆ ಅನುಸಾರವಾಗಿ ಬೇರೆ ಬೇರೆ ತೋರಾಕತ್ತೈತಿ. ಒಬ್ಬರಿಗೆ ಕಣ್ಣಿನೊಳಗೆ ಕಣ್ಣಿನ ರೂಪದೊಳಗೆ ತೋರಿದ್ರೆ, ಒಬ್ಬಗೆ ಕಿವಿ ಗಾಯನ ಮುಖಾಂತರ ತೋರಾಕತ್ತೈತಿ, ಒಬ್ಬಗೆ ರಸದ ಮುಖಾಂತರ ತೋರಾಕತ್ತೈತಿ. ಆದ್ರೆ ಈ ರೂಪ, ಶಬ್ದ, ರಸ ಭಾವನೆಯನ್ನ ಬಿಟ್ಟು ಅದನ್ನು ಅರಿಬೇಕಾಗಿ, ಅರ್ಥಾಗ ನಾವು ಅಚ್ಚ ಸುಖಿಗಳಾಗ್ಲಿಕ್ಕೆ ಸಾಧ್ಯ ಐತಿ. ಇವು ಫಲರೂಪದಿಂದ ತೋರುವಂತ ಅವನ್ನ ಹಿಡ್ಕೊಂಡು ಹೋದ್ರೆ ಆ ಅಚ್ಚ ಸುಖದ ಅನುಭವವನ್ನು ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ಅದಕ್ಕೆ ಇವನು ಬಿಟ್ಟು, ಅದ್ರ ಆನಂದ ನಿಂದ ಇದ್ರೂ ಕೂಡ ಆ ವಿಷಯ ಭಾವನೆಯನ್ನ ಬಿಟ್ಟು ನೋಡು ಅಂದಾಗದ ಶಾಶ್ವತವಾದಂತ ಆನಂದವನ್ನು ಅನುಭವಿಸಲಿಕ್ಕೆ ಬರ್ತೈತಿ. ನಾವು ಆ ಭಾವನೆಯನ್ನು ಹಿಡ್ಕೊಂಡೋಗ್ತೀವಿ, ಶಬ್ದದೊಳಗೆ ಐತಿ, ಅದರಿಂದನ ನಾನು ಸುಖ ಕೊಡೈತಿ, ಇದರಿಂದನ ಸುಖ ಐತಿ ಅಂತ ಹಿಡ್ಕೊಂಡು ಹೋಗ್ತೀವಂತನ ಅಚ್ಚ ಸುಖವನ್ನು ಅನುಭವಿಸಕ್ಕಾಗಲ್ಲ. ಆ ಭಾವನೆಯನ್ನು ಬಿಟ್ಟು ನೋಡು, ಫಲರೂಪದಿಂದ ತೋರಿದ್ರು ಕೂಡ ಅದು ನಂದ, ಅದರೊಳಗಿಲ್ಲ, ನಂದ ಆನಂದ ಅಂತ ತಿಳಿದು ನೋಡು. ಅರಿವೇ ಸತ್ಕ್ರಿಯೆಗಳಿಗೆ ಹಸುವೆಂದು ಬಿಡದನೆ ಜ್ಞಾನದ. ಅದು ಸತ್ಕ್ರಿಯೆಗಳಿಗೆ ಹಸು ಎಂದು ಪ್ರಾಣ. ಸತ್ಕ್ರಿಯೆಗಳಿಗೆ ಮಾಡಿದಾಗ ಮಾತ್ರ ಅದ ಅರಿವು ನಾನಂತ ತಿಳ್ಕೊಳಕ್ ಬರ್ತೈತಿ. ಸತ್ಕ್ರಿಯೆಗಳನ್ನ ಮಾಡ್ಲಿಲ್ಲ ಅಂದ್ರೆ, ಒಳ್ಳೆ ಕರ್ಮಗಳನ್ನ ನಾ ಮಾಡ್ಲಿಲ್ಲ ಅಂದ್ರೆ ಅರಿವು ನಾನಂತ ತಿಳ್ಕೊಳ್ಳಿಕ್ ಬರುದಿಲ್ಲ. ಸತ್ಕ್ರಿಯೆನ ಪ್ರಾಣ ಅಂದ್ರೆ ಅದಕ್ಕೆ. ಅರಿವು ನಾನಂತ ತಿಳ್ಕೊಬೇಕಂದ್ರೆ ಸತ್ಕ್ರಿಯೆ ಮಾಡಿದಾಗ ಅದು ಅನುಭವಕ್ಕೆ ಬರ್ತೈತಿ. ಸತ್ಕ್ರಿಯೆಗಳನ್ನ ಮಾಡ್ಲಿಲ್ಲ ಅಂದ್ರೆ, ಒಳ್ಳೆ ಕರ್ಮಗಳನ್ನ ಮಾಡ್ಲಿಲ್ಲ ಅಂದ್ರೆ ಅರಿವು ನಾನಂತ ತಿಳ್ಕೊಳ್ಳಿಕ್ ಬರುದಿಲ್ಲ. ಒಳ್ಳೆ ಕರ್ಮಗಳನ್ನು ಮಾಡುವಂತ ಅದಕ್ಕೆ ಹೇಳಿ, ನೀನು ಅರುಣ ನೀನದಂತೆ ತಿಳ್ಕೊಬೇಕಂದ್ರೆ ಪುಣ್ಯ ಕರ್ಮಗಳನ್ನು ಮಾಡು. ಪುಣ್ಯ ಕರ್ಮಗಳನ್ನು ಮಾಡಿದಾಗ ಅದ ಅನುಭವಕ್ಕೆ ಬರ್ತೈತಿ. ಪಾಪ ಕರ್ಮಗಳನ್ನು ಮಾಡಿದಾಗ ಅದು ಅನುಭವಕ್ಕೆ ಬರುವುದು. ಆಡಿ ನೀರಿನೊಳಗ
ತಳದಾಗ ಏನ್ ಬಿದ್ದೈತಿ ಅನ್ನೋದು ಗೊತ್ತಾಗುದಿಲ್ಲ. ಸ್ವಚ್ಛ ನೀರಿನೊಳಗದ ಏನೈತಿ ತಳದಾಗ ಏನ್ ಬಿದ್ದೈತಿ ಅನ್ನೋದು ಗೊತ್ತಾಗತ್ತೆ. ಹೌದಲ್ಲ? ಏನೋ ಕಳ್ಕೊಂಡಿರ್ತೀರಿ ನೀರೊಳಗ, ಅದನ್ನ ಗದಬಾಡಿಸ್ಕೊಂತ ಕುಂತ್ರ ಹೌದಲ್ಲ? ಹಂಗ ಆನಂದವನ್ನ ಈ ವಿಷಯಾದಿಗಳಲ್ಲಿ ಗಡಬಡಿಸ್ಕೊಂತ ಕುಂತ್ರ ಆ ದುರ್ಗುಣಗಳ ಮುಖಾಂತರ ಅದನ್ನ ಇದನ್ ಮಾಡಿದ್ರೆ ಯಾವಾಗ ಅನ್ಬೇಕು? ಅದನ್ನ ಬಿಟ್ಟು ಒಳ್ಳೆ ಕರ್ಮಗಳನ್ನ ಪುಣ್ಯ ಕರ್ಮಗಳನ್ನ ಮಾಡಿದಾಗ ಶಾಂತ ಆದಾಗ ಅವಾಗ ಅನುಭವ ಕೊಡ್ತೈತಿ. ಹೌದು, ಪುಣ್ಯ ಕರ್ಮದಿಂದ ಅದು ಅನುಭವ. ಅದಕ್ಕೆ ಹಸು ಅದ ಪ್ರಾಣ. ಅರಿವೇ ವಿದ್ಯಾ ದೈವ ಗುರುವೆಂದು ಭಜಿಪನೆ ಜಾಣರ ದೇವ. ಅರುವ ವಿದ್ಯೆ ದೈವ ಗುರು, ಅರುವ ಗುರು ಅಂತ ಹೇಳಿದ್ರು. ಅವು ಅರುಣ ವಿದ್ಯೆ ದೈವ ಗುರು ಅಂತ ನೆನಪು ಮಾಡ್ಕೋ, ಸ್ಮರಣೆ ಮಾಡ್ಕೋ. ಅರು ಗುರು ರೂಪ ಐತದ, ವಿದ್ಯೆ ರೂಪ ಐತಿ, ದೈವ ರೂಪ ಐತಿ ಅಂತ ಇದನ್ ಮಾಡ್ಕೋ, ತಿಳ್ಕೊ. ಹೌದಲ್ರಿ? ಅರು ಅದು ಬೇರೆ ಬೇರೆ ಆಗಿಲ್ಲ. ಅದು ಅರುಣ ವಿದ್ಯೆ, ಅರುಣ ದೈವ, ಅರುಣ ಗುರು. ಅದಕ್ಕೆ ಅರುವೇ ಗುರು ಅಂತ ಹೇಳಿ ಅರುವ ಎಲ್ಲವೂ ಅಂತ ಆ ರೀತಿಯಾಗಿ ತಿಳ್ಕೊಂಡು ನಾವು ಜಾಣರ ದೇವ ಅಂತ. ಅರಿವನೇ ಪರಮೋಕ್ಷದ ಇರವೆಂದು ಕೂರ್ಪಣೆ ಜಾಣರ ಅರುವ ದೇವ. ಪರಮೋಕ್ಷದ ಇರು ಅಂತ್ಯ ಯಾವುದು ಅಂತಂದ್ರೆ ಅರುಣ ನಾನಂತ ತಿಳ್ಕೊಂಡಾಗ ಮೋಕ್ಷ ಆಗತ್ತೆ. ಅದನ್ನ ಗಟ್ಟಿಗೊಳಿಸ್ಕೊಂಡಾಗ ಅರುವ ಮೋಕ್ಷ. ಅರುಣ ನಾನಂತ ತಿಳಿದು ಗಟ್ಟಿಗೊಂಡ ನಿಂತಾಗ ಮೋಕ್ಷ ಐತಿ, ಹೊರತಾಗಿ ಶರೀರ ಭಾವನೆಯಿಂದ ಮೋಕ್ಷ ಇಲ್ಲ. ಅರುಣ ನಾನಂತ ಗಟ್ಟಿಯಾದಂಥ ತಿಳುವಳಿಕೆ ಏನು ಪಡ್ಕೊಂಡಾಗ ಮೋಕ್ಷ ಐತಿ. ಹೌದು, ಮೋಕ್ಷ ಆಗ್ಬೇಕಂದ್ರೆ ಅರುಣ ನಾನು ಅದನ್ನ ತಿಳ್ಕೊಬೇಕು. ಅನ್ಯ ಭಾವನೆಯನ್ನೆಲ್ಲ ಕೈ ಬಿಡಬೇಕು. ಅರಿವೇ ತಾನೆಂದು ಸಂದೇಹವಿಲ್ಲದಾತನೇ ಜಾಣರ ದೇವ. ಅರಿವ ತಾನಂತೇಳಿ ಸಂದೇಹ ಪಡೋಂಗಿಲ್ಲ, ಸಂಶಯ ಪಡೋಂಗಿಲ್ಲ. ಮತ್ತಂಗ್ ನಾನು ಅರಿವಕ್ಕೇನೆ ಅಂತ, ನಾನು ದೇಹದನೇ, ನಾನು ಅರಿವು ಹೆಂಗಕ್ಕೇನೆ ಅಂತ ಸಂದೇಹ ಪಡೋಂಗಿಲ್ಲ. ನೀ ದೇಹ ಅಲ್ಲ, ಎಂದೂ ದೇಹ ಆಗಿಲ್ಲ. ದೇಹನ ನೀನಾಗಿದ್ರೆ ಒಂದ ಅವಸ್ಥೆ ಒಳಗೆ ಇರ್ಬೇಕಾಗಿತ್ತು. ಹೌದಲ್ಲ? ದೇಹ ಒಂದ ಅವಸ್ಥೆ ಒಳಗೈತಿ, ಈ ಶರೀರ ಒಂದ ಅವಸ್ಥೆ ಒಳಗೆ. ಕನಸಿನೊಳಗೆ ಬೇರೆ ಆಗಿದ್ದಲ್ಲ, ಅದ ನೀನಂತ ಹೇಳಿ ಮತ್ತೆ ಇಲ್ಲ. ಇದು ನೀನ್ ಹಂಗಿದ್ರೆ ಅದು ನೀನ್ ಆಗ್ಬೇಕಿತ್ತು. ಹಂಗಾರ ಅದು ನಾನಲ್ಲ ಅಂತ ಹೇಳಿ. ಆದ್ರೆ ಇದು ದೇಹ ಭಾವ ಗಟ್ಟಿ ಆಗೈತೆ ಅಂತನ ಈ ದೇಹ ನಾನಂತ ಹೇಳಾಗತ್ತಿ. ಈ ಭಾವನೆಯನ್ನು ಕೈ ಬಿಡು, ಅರುಣ ನೀನಂತ ಏನಂತ ತಿಳ್ಕೊ. ಅರಿವಿದು ನಿಜ ಶಂಭುಲಿಂಗವೆಂದಿರ್ಪಣೆ ಜಾಣರ ದೇವ. ಅರು ನಿಜ ಶಂಭುಲಿಂಗದ ಈರ್ಪು ಅಂತ ಅರು ಹೆಂಗೈತಿ, ನಿಜ ಶಂಭುಲಿಂಗ ಸ್ವರೂಪನ ಐತೆ ಅಂತ ತಿಳ್ಕೊಂಡು ಇದ್ದಾವನ ಜಾಣರ ದೇವ. ಶಂಭುಲಿಂಗ ನನಗೆ ಅನ್ಯವಾಗಿ ಐತೆ ಅಂತ ತಿಳ್ಕೊಳೋದಲ್ಲ. ಶಂಭುಲಿಂಗನ ನಾನು ಅದೇನೆ, ನನಗೆ ಅನ್ಯವಾಗಿ ಶಂಭುಲಿಂಗ ಇಲ್ಲ ಅಂತ ತಿಳ್ಕೊಂಡವನ ಜಾಣರ ದೇವ. ಅರಿವು ನೀನೆಂದು ಸದ್ಗುರು ಪೇಳಿ ತಿಳಿವನೇ ಜಾಣರ ದೇವ. ಅರುವ ನೀನದಿ ಅಂತ ಸದ್ಗುರುಗಳು ಹೇಳಿದ್ದನ್ನ ತಿಳ್ಕೊಂಡು ಅದನ್ನ ಉಳ್ಕೊಂಡ ಮಾತ್ರ ನಾವು ಜಾಣರಾಗ್ತೇವೆ. ಅವರು ನೀನದಿ ಅಂತ ಸದ್ಗುರುಗಳು ಹೇಳ್ತಾರ, ಹೇಳಿದ್ದನ್ನ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ಹಂಗ ಕೇಳಿ ಹಂಗ ಬಿಟ್ರೆ ಜಾಣರಾಗುವುದು ಯಾವಾಗ? ಅಂತ ಅದ ಜಡ ಬುದ್ಧಿ, ಜಡ ಸಂಘ, ಜಡ ಬಿಡದೆ ಮಾಡುವ ತರ್ಕ, ಇದ್ರೊಳಗೆ ಕಾಲ ಕಳೆದ್ರು. ಅರು ನೀನದಿ ಅಂತ ಸದ್ಗುರು ಹೇಳಿ ಹೇಳ್ತಾರ. ಹೇಳಿದ್ರು ಕೂಡ ಮತ್ತ ನಾವು ಅದ ಇದ ಜಡ ಭಾವ, ಜಡ ಸಂಘ ಬಿಡದೆ ಮಾಡುವ ತರ್ಕದೊಳಗೆ ಇದ್ರೆ ಹೌದು. ಅರುಣ ನಾನದನ್ನ ಅದಂತೆ ಇದ್ರಾಗ ಕುಂದಿರ್ಲಿಲ್ಲ ಅಂದ್ರೆ, ಜಡಭಾವದಾಗ ಇದ್ರೆ ಯಾವಾಗ ಅದು ಅನುಭವ ಬರುತ್ತೆ? ಆ ಗುರುಗಳು ಹೇಳಿದ್ದನ್ನ ಪಾಲನೆ ಮಾಡಬೇಕಾದ್ರೆ, ದುಃಖ ದೂರ ಆಗ್ಬೇಕಂದ್ರೆ ಗುರುಗಳು ಹೇಳಿದ್ದನ್ನ ಅದನ್ನ ಯಥಾವತ್ತಾಗಿ
ತಿಳಿಲ್ಲನೋ ಮಲ್ಲೇಕ ಅದನ್ನ ಪಾಲನೆ ಮಾಡ್ಕೊಂತ ಬಂದಾಗ ಅದು ರೂಢಿ ಹಾಕೊಂತ ಹೋದಾಗ ಅನ್ಯ ಭಾವನೆಯನ್ನು ಬಿಡ್ಲಿಕ್ಕೆ ಬರ್ತೈತಿ. ತಿಳ್ಕೊಂಡು ಬಿಟ್ಟಂತೂ ಇನ್ನೂ ಶ್ರೇಷ್ಠ. ತಿಳಿದ ಹಂಗೆ ಗುರು ಹೇಳ್ಯನಪ್ಪ ಅಂತ ಒಂದು ನಂಬಿಕೆಯಿಂದ ಶ್ರದ್ಧೆಯಿಂದ ಅದನ್ನ ಪಾಲನೆ ಮಾಡಿದ್ರೆ ಮುಂದೆ ಅದು ಅನುಭವಕ್ಕೆ ಬರ್ತೈತಿ. ಏನ್ ಹೇಳ್ತಾರ ಬಿಡು ಅವರು, ನಾನು ಶರೀರ ಅಲ್ಲ ಅಂತ ಅಂತಾರವ್ರು, ನಾನದ ಹಿಂಗದೇನೆ ಅಂತ ಇದರಾಗ ಇದ್ರೆ ಈ ಭಾವನೆಯನ್ನು ಬಿಡು ಅಂತ ಹೇಳ್ತಾರ ಅವ್ರು. ಶರೀರ ನೀನಲ್ಲಪ್ಪ, ಇದು ಕರ್ಮಾನುಸಾರವಾಗಿ ಬಂದೈತಿ, ನೀ ಅರುಣ ಇದ್ದಿ ಅಂತ ಹೇಳಿದ್ರು ಕೂಡ ಮತ್ತೆ ನಾವು ಇದ ಭಾವದಾಗಿದ್ದೆ ಸ್ವಲ್ಪರ ಬಿಡ್ಬೇಕಲ್ಲ, ಇದನ್ನು ವಿವರಿಸಿ ನೋಡ್ಕೋಬೇಕಲ್ಲ. ಇದು ಏನು ಅನ್ನೋದು ವಿಚಾರ ಮಾಡಿ ನೋಡಿದ್ರೆ ಯಾವಪ್ಪ ಇದು ಕರ್ಮಾನುಸಾರವಾಗಿ ಬಂದೈತಿ, ಇದು ನಾನಲ್ಲ, ಅವ್ರು ಹೇಳಿದಂಥದ್ದು ಸತ್ಯ ಐತಿ, ಅರುಣ ನಾನು ಅನ್ನೋದು ಅವಾಗ ಖಾತ್ರಿ ಆಕೈತಿ, ಅವಾಗ ದೃಢ ಆಕೈತಿ. ನಾವು ಇದನ್ನು ಬಿಟ್ಟು ಮತ್ತೆ ಹಂಗೆ ಎಂದಿನಂತೆ ಅವ ಜೀವಭಾವ ಇತ್ತಂದ್ರೆ ಎಂದಿನಂತೆ ಜೀವಭಾವನ ಅರು ನೀನಂತ ಸದ್ಗುರುಗಳು ಎಷ್ಟು ಹೇಳಿದ್ರು ಕೂಡ, ಎಲ್ಲಾ ಶ್ರುತಿ ಸ್ಮೃತಿಗಳು ಎಚ್ಚರಿಸಿದ್ರು ಕೂಡ ನಾವಿನ್ನ ಎಚ್ಚರ ಆಗಲಿಲ್ಲ ಅಂತಂದ್ರೆ ಅಂದ್ರೆ ಇನ್ನ ನಮ್ಮ ಮುಮುಕ್ಷತ್ವ ಭಾವನ ಬಂದಿಲ್ಲ ಅಂತ ಅರ್ಥ. ಮುಮುಕ್ಷತ್ವ ಭಾವ ಬಂದಾಗ ನಾವು ಎಚ್ಚರಕ್ಕನ. ಹೌದು, ಮುಮುಕ್ಷತ್ವ ಭಾವನ ಬಂದಿಲ್ಲ ನಮಗೆ, ಇನ್ನ ಎಚ್ಚರ ಆಗುದು ಯಾವಾಗ? ಹೌದು, ಈ ಗುರುಗಳು ಹೇಳಿದ್ರು ಕೂಡ, ಅನುಭವಗಳು ಹೇಳಿದ್ರು ಕೂಡ ಮತ್ತೆ ಈ ಜಡಭಾವದಾಗಿದ್ರೆ ಏನು? ಹೌದು, ಜಾಣರಾಗುವುದೇ ಇಲ್ಲ. ಜಾಣರಾಗ್ಬೇಕಂದ್ರೆ ಗುರುಗಳು ಹೇಳಿದ್ದನ್ನ ತಿಳ್ಕೊಂಡು ಅದನ್ನ ಆಚರಣೆ ತಗೊಂಡ್ ಬಂದಾಗ ಜಾಣರಾಗ್ತದೆ. ಅದಕ್ಕೆ ಸದ್ಗುರುಗಳ ಕೇಳಿ ತಿಳಿಯೋನೇ ಜಾಣರಾಗ್ತದೆ. ಸದ್ಗುರು ಮುಖೇನ ಅದನ್ನ ಕೇಳಿ ಅದನ್ನ ತಿಳ್ಕೊಂಡಾಗ ಜಾಣರಾಗ್ತದೆ. ನಾವು ಜಾಣರಾಗೋದು ಹೌದಲ್ಲ, ಬಲ್ಲವಾಗೋದು ಬಹಳ ಕಠಿಣ. ಯಾಕಂದ್ರೆ ಮುಮುಕ್ಷತ್ವ ಭಾವ ಬರ್ಬೇಕಲ್ಲ ನಮ್ಗೆ. ಹೌದು, ಮುಮುಕ್ಷತ್ವ ಭಾವ ಬಂದಾಗ ಗುರುಗಳು ಹೇಳಿ ತಿಳಿತೈತಿ. ಇಲ್ಲ ಅಂತ ತಿಳಿ ಯಾವ ನಾಮರೂಪಗಳನ್ನ ಮಹಿಸುವಂತ ಇದ್ರೊಳಗೆ ಅವ್ರು ಹೇಳ್ತಾರ, ನೀನ ಅಸ್ಥಿ ಬಾತಿ ಪ್ರಿಯ ವಸ್ತುನ ದೀಪ, ಅರು ಇರು ಆನಂದ ಸ್ವರೂಪನ ನೀನದಿ, ಅರುಣ ನೀನಿದ್ದಿ ಅಂತ ಈ ಘಂಟಾಘೋಷವಾಗಿ ಹೇಳಿದ್ರು ಕೂಡ ಅದೇಂಗ್ರಿ, ನಾನು ಕಲ್ಲಪ್ಪ ಮಲ್ಲಪ್ಪನಾದ ನಿನ್ನ. ಹೌದಲ್ಲ ಅಂತಂದ್ರೆ ಹೆಂಗೆ? ನೀನಲ್ಲಪ್ಪ, ಅವು ನಾಮರೂಪಗಳು ಮಿಥ್ಯಾದವು, ಶರೀರ ಗುರುತಿಸ್ಲಿಕ್ಕಿಟ್ಟಂತ ನಾಮಗಳವು, ನಿನಗೆ ನಾಮ ಇಲ್ಲ ಅಂತ ಹೇಳ್ತಾರ. ಹೇಳಿದ್ರು ಕೂಡ ಅದಂಗ್ರಿ, ನನ್ನ ಹೆಸರು ಇದು, ನಾನೇ ಇದು ಅಂತಂದ್ರೆ ಹೌದು, ಇದು ಜಡಭಾವನ ನೀಗಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಮುಂದಿನ ಜಡಭಾವನ ನೀಗಿ ನಲಿದು ಅರು ಸತ್ಯ ಐತಂತ ನಂಬು. ಹೌದಲ್ಲ, ಅರುಣ ನಿತ್ಯ ಐತಂತ ನಂಬು. ಅರಿವ ಪರಿಪೂರ್ಣ ಅದ ಸದಾನಂದ ಐತಂತ ಗುರುಗಳು ಹೇಳಿದ್ದನ್ನು ಗಟ್ಟಿಗೊಳಿಸು. ಅಂದ್ರೆ ಮಾತ್ರ ನಾವು ಈ ಬಹುಬಂಧನದಿಂದ ಪಾರಾಗ್ಲಿಕ್ಕೆ ಸಾಧ್ಯ ಐತಿ. ಅವಾಗ ಪರಮೋಕ್ಷದ ಇರುವುದು ಅರುಣ ನಾವು ಅದನ್ನು ತಿಳ್ಕೊಂಡಾಗ ಶ್ರೇಷ್ಠವಾದಂಥ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ ಐತಿ. ಇಲ್ಲಾಂದ್ರೆ ಮೋಕ್ಷ ಯಾವಾಗ? ಈ ಶರೀರ ಭಾವ ಇದ್ದಾಗ ಈ ಮೋಕ್ಷ ಯಾವಾಗ? ತನುಭಾವ ಅಳದಾಗ ಅವಾಗ ದುಃಖ ಅನ್ನೋದು ಹೊಕ್ಕೈತಿ. ಎಲ್ಲಿವರೆಗೂ ತನುಭಾವ ಇರ್ತೈತಿ ಅಲ್ಲಿವರೆಗೂ ದುಃಖ ಇರುತ್ತೆ. ಅವ್ರ ಅನುಭವಗಳು ಗುರುಗಳು ಹೇಳ್ತಾರ, ತನು ನೀನಲ್ಲಪ್ಪ, ಮನ ನೀನಲ್ಲ, ಇಂದ್ರಿಯಗಳು ನೀನಲ್ಲ, ಇವಕ್ಕೆ ಆಧಾರವಾಗಿರುವಂತ ಅರು ಸತ್ಯ ಐತಿ, ಅರುಣ ನೀನ ಅಂತ ಹೇಳ್ತಾರ. ಹೇಳಿದ್ದನ್ನ ನಾವು ಕೇಳಿ ತಿಳ್ಕೊಂಡಾಗ ನಾವು ಈ ಬಂಧನದಿಂದ ಪಾರಾಗಲಿಕ್ಕೆ ಸಾಧ್ಯ ಐತಿ. ಸಕಲ ಸದ್ಗುರು ಸಂಸ್ಮರಾಮಿ.
ಸಾಧು ಸಂಸ್ಮರ